ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂಥ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತೇನೆ. ಮುಖ್ಯವಾಗಿ ದೇವರ ಒಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವು ಇದುವರೆಗೂ ಅನೇಕ ಪಾಠಗಳನ್ನ ಕೇಳ್ತಾ ಬರ್ತಾ ಇದ್ದಾರೆ. ಅದರಿಂದ ಕಳೆದ ವಾರ ನಾವು ಮುಖ್ಯವಾಗಿರೋಂಥ ಪಾಠ ನೋಡಿದ್ರಿ, ಅದರ ಪ್ರಭು ರಾತ್ರಿ ಭೋಜನ ಅದರ. ಸೊ ಅದನ್ನ ಖಂಡಿತವಾಗೂ ನೀವೆಲ್ಲ ಇನ್ನೊಂದು ಸತಿ ಕೇಳಿದ್ದೀರಾ, ಸ್ಟಡಿ ಮಾಡಿದ್ದೀರಾ ಅಂತ ನಂಬ್ತೀನಿ. ಆದರೂ ಕೂಡ ಅದ್ರಲ್ಲಿ ನಿಮ್ಗೆ ಯಾರಿಗಾರೋ ಏನಾರೋ ಡೌಟ್ ಇದ್ರೆ ಧಾರಾಳ ಕೇಳಿ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಏನೋ ನಿಮ್ಗೆ ಪ್ರಶ್ನೆಗಳಿತ್ತು ಅಂದ್ರೆ, ಯಾರಿಗೋ ಕೇಳೋಕ್ಕೆ ನಿಮ್ಗೆ ಏನಾರೋ ಇಷ್ಟ ಆಯಿತು ಅಂದ್ರೆ ನೀವು ಪ್ರಶ್ನೆಗಳನ್ನ ಕೇಳ್ಬೋದು. ಇಲ್ಲ ಅಂದ್ರೆ ಇವತ್ತಿನ ಪಾಠಕ್ಕೆ ನಾವು ಹೋಗೋಣ. ಯಾರಿಗೇನೋ ಡೌಟ್ಸ್ ಇದೆಯಾ? ನೋ ಡೌಟ್ಸ್ ಬ್ರದರ್. ಸರಿ, ಓಕೆ. ಬೇರೆ ಸೋದರ ಸೋದರಿಗಳ ಸರಿ, ನಿಮ್ಗೆ ಯಾರಿಗೂ ಡೌಟ್ ಇಲ್ಲ, ನನಗೆ ಒಂದು ಡೌಟ್ ಇದೆ, ಕೇಳಲಾ? ಓಕೆ, ಕೇಳಿ ಬ್ರದರ್. ಸರಿ, ಆಯ್ತು. ಪ್ರಭು ರಾತ್ರಿ ಭೋಜನನ ಯಾವಾಗ ತಗೋಬೇಕು? ದಿನದಲ್ಲಿ ಯಾವ ಸಮಯದಲ್ಲಿ ತಗೋಬೇಕು? ಸಂಜೆ 6ರಿಂದ 8 ಗಂಟೆ ಒಳಗಡೆ brother. ಸಂಜೆ ಸಪ್ಪರ್ ಟೈಮ್ ಸಂಜೆ. ಸಪರೇಟ್ ಟೈಮ್ ಅಲ್ಲ. 22 ಜನದಲ್ಲಿ ಇಬ್ಬರೇ ಉತ್ತರ ಕೊಡ್ತವ್ರೆ, ಹಂಗಾರೆ 20 ಜನಕ್ಕೂ ನೀವು ಹೇಳಿದ ಕೇಳಲ್ಲ ಅಂತ ಅರ್ಥ. ಇಲ್ಲ, ಎಲ್ಲರೂ ಹೇಳಿದ್ರೆ ಸರಿ ಕಾಣಿಸುದಿಲ್ಲ ಅಂತ ಮೌನವಾಗಿ. ಬಿಡ್ತಾರೆ ನೋಡು, ತುಂಬಾ ಕೇರ್ಫುಲ್ ಆಗಿ ಹೇಳ್ಬಿಟ್ರೆ ಎಲ್ಲರೂ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ. ಸರಿ ಹೇಳ್ರಿ, ಮಿಗ್ದವರೆಲ್ಲ ಹೇಳ್ರಿ, ಅಂತೀನಿ. ಪ್ರಭು ರಾತ್ರಿ ಭೋಜನ ರಾತ್ರಿ ಹೊತ್ತು ತಗೊಬೇಕಾ, ಬೆಳಿಗ್ಗೆ ಹೊತ್ತು ತಗೊಬೇಕಾ? ಸಂಜೆ 6ರಿಂದ ಸಾಯಂಕಾಲ, 8. ವರ್ಷಕ್ಕೆ ಸಂಜೆ. ಒಂದು ಸಾರಿ ಸಾಯಂಕಾಲ. ವೆರಿ ಗುಡ್ ಅಲ್ವರ. ಸೊ ವರ್ಷಕ್ಕೆ ಒಂದು ಸತಿ ಒಂದು ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ನಾವು ತಗೊಬೇಕು. ಪರವಾಗಿಲ್ಲಪ್ಪ, ವೆರಿ ಗುಡ್. ಈಗ ಬೈಬಲ್ ಪ್ರೂಫ್ ಎಲ್ಲಿದೆ? ಎಲ್ಲಿದೆ ಬೈಬಲ್ನಲ್ಲಿ ವರ್ಷಕ್ಕೊಂದ್ಸತಿ ತಗೋಬೇಕು ಅಂತ ಎಲ್ಲಿ ಹೇಳಿದ್ದಾರೆ? Matthew 27. ಲೂಕನ್ ಸುವಾರ್ತೆಯಲ್ಲೂ ಕೂಡ ನೋಡಿದ್ವಿ. ಹಾ. ಮತ್ತೆ ಪೌಲನು ಯೇಸು ಕ್ರಿಸ್ತನು ಮಾಡದಂತ ಹಾಗೆ 11ನೇ ಅಧ್ಯಾಯ 1 ಕೊರಿಂಥ 11ನೇ ಅಧ್ಯಾಯದಲ್ಲಿ 20ರಿಂದನೂ ನೋಡಿದ್ವಿ. ಓಕೆ, ಇದಕ್ಕೆಲ್ಲ ಆಧಾರ ವಚನಗಳಿರೋದ್ರಿಂದ ಹಾ, ನಾವು ನೋಡಿದ್ದೇವೆ ಸರ್. ಥ್ಯಾಂಕ್ ಯು. ಗುಡ್. ಸರಿ, ಬ್ರದರ್, ನ್ಯಾಯ ಪ್ರಮಾಣದಲ್ಲಿ ವರ್ಷಕ್ಕೊಂದ್ಸತಿ ಮಾಡ್ತಾರಲ್ಲ brother. ಹಾ, ವೆರಿ ಗುಡ್. ವಿಮೋಚನ ಕಾಂಡದಲ್ಲೂ ಇದೆಯಲ್ಲ. ನ್ಯಾಯ ಪ್ರಮಾಣದಲ್ಲಿ ಯಾವ ವಿಚಾರದಲ್ಲಿ ವರ್ಷಕ್ಕೊಂದ್ಸತಿ ಮಾಡಬೇಕು ಅಂತ ನಮ್ಗೆ ಹೇಳಿದ್ದಾರೆ. ಕರೆಕ್ಟ್, ನ್ಯಾಯ ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ, ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಿದ್ದಾರೆ, ಬೈಬಲ್ ವಾಕ್ಯದಲ್ಲಿ ಕೊಟ್ಟಿದ್ದಾರೆ. ಆದರೆ ಇದು ಅದೇಗೆ ಸಂಬಂಧಪಟ್ಟಂತ ವಿಚಾರ ಅಂತ ಬೈಬಲ್ ನಮ್ಗೆ ಎಲ್ಲಿದೆ? ಅರ್ಥ ಆಯ್ತಾ ಪ್ರಶ್ನೆ? ಅರ್ಥ ಆಯ್ತಾ ನೋಡಿ. ಇವಾಗ ಈ ವಿಚಾರ ನಮ್ಗೆ ಎಕ್ಸಾಕ್ಟ್ ಆಗಿ ಕ್ಲಿಯರ್ ಆಗಿ ಎಲ್ಲಿ ಕೊಟ್ಟಿದ್ದಾರೆ ಅವರ? ಯಾರು ಹೇಳ್ತೀರಾ? ಎಜ್ರಾ ಬ್ರದರ್, ಭವ್ಯ ಸಿಸ್ಟರ್, ವಿಮೋಚನ ಕಾಂಡದಲ್ಲಿ brother. ಹಾ, ವಿಮೋಚನಾ ಕಾಂಡದಲ್ಲಿ ಯಾವುದು? ವಿಮೋಚನಾ ಕಾಂಡದಲ್ಲಿ ಎಲ್ಲಿ ಕೊಟ್ಟಿದ್ದಾರೆ ಬ್ರದರ್? ಪಸ್ಕ ಹಬ್ಬದ ಬಗ್ಗೆ explain ಮಾಡಿದಾಗ. ವೆರಿ ಗುಡ್. ಅದರ ಅದೇ ಮೇನ್ ಪಾಯಿಂಟ್ ನೋಡಿರ್ತೀನಿ. ಅದರ ಅದರಲ್ಲೇ ನಮ್ಗೆ ಇಡೀ ಸತ್ಯಾರ್ಥಗಳು ಕ್ಲೀನಾಗಿ ಬಂದ್ಬಿಡ್ತು. ಅದರ ಪಸ್ಕಾನ ಇಸ್ರೇಲ್ ಜನಗಳು ವರ್ಷಕ್ಕೆ ಎಷ್ಟು ಸತಿ ಮಾಡೋರು? ಒಂದು ಸಾರಿ ಅದರ ವೆರಿ ಗುಡ್. ಸರಿ, ಇವಾಗ ಯೇಸು ಕ್ರಿಸ್ತು ಮಾಡಿರಂತ ಒಂದು ಪ್ರಭು ರಾತ್ರಿ ಭೋಜನ ಅದು ಪಸ್ಕಾನಾ? ಹೌದು ಅಲ್ಲ brother. ಅಲ್ಲ ಅಲ್ಲ, ಅಂದ್ರೆ ಅದನ್ನ ಪಸ್ಕ ಹಬ್ಬಕ್ಕೆ ತಿರುಗಿಸಿದ್ರು ಯೇಸು ಸ್ವಾಮಿ. ಅದರ ಪಸ್ಕದ ಹೊಸ ನಿಯಮನ ಏನ್ ಮಾಡಿದ್ರು? ಕೊಟ್ರು. ಅಂದ್ರ ಹಳೆ ಕಾಲದಲ್ಲಿ ಇಸ್ರೇಲ್ ಜನಗಳು ಕುರಿನ ಕಡಿಬೇಕಾಗಿತ್ತು. ಆದ್ರೆ ಕ್ರಿಸ್ತನು ಏನ್ ಮಾಡ್ತಾರೆ ಅಂದ್ರೆ ಅದೇ ಪಸ್ಕದ ಹೊಸ ನಿಯಮ ಕೊಡ್ತಾರೆ. ಕುರಿ ಅಂತ ಕಡಿಯಂತ ಅವಶ್ಯಕತೆ ಇಲ್ಲ. ಅದರ ಬದಲಾಗಿ ಒಂದು ರೊಟ್ಟಿ ಮತ್ತೆ ದ್ರಾಕ್ಷಿ ರಸನ ಏನ್ ಮಾಡ್ತಾರೆ, ಅದನ್ನ ಅವರು ಬದಲಾಯಿಸ್ತಾರೆ. ಅಂದ್ರೆ ಅದಕ್ಕೆ ನಮಗೆ ಸತ್ಯವೇದಲ್ಲಿ ಹೇಳ್ಬೇಕಾದ್ರೆ ಲೂಕನ ಪ್ರವಾದನ ಗ್ರಂಥದಲ್ಲಿ ಯೇಸು ಕ್ರಿಸ್ತು ಬಹು ಸ್ಪಷ್ಟವಾಗಿ ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಅಂತಂದ್ರೆ, ಏನ್ರಿ, ನಾನು ಈ ಪಸ್ಕವನ್ನು ನಿಮ್ಮ ಸಂಗಡ ಆಚರಣೆ ಮಾಡಲು ಬಹು ಕುತೂಹಲದಿಂದ ಇದ್ದೀನಿ ಅಂತ ಹೇಳ್ತಾರೆ. ನೋಡಿ, ಲೂಕ 22:15. ಲೂಕ 22:15 ಓದ್ರಿ. ಹೋದ್ರಿ, ಲೂಕ 22:15. ಯಾರು ಬೈಬಲ್ ತೆಗೆದಿದ್ರೆ ಓದ್ಬೋದು. ಲೂಕ್ 22:15. Yes, brother. ಹೋದ್ರಿ ಸೋದರಗಳು ಆಗ ಆತನು ಅವರಿಗೆ,
ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ನೋಡ್ರಾ, ಈ ಪಸ್ಕದ ಊಟ ಅಲ್ವರ, ಅದಕ್ಕೆ ನೋಡ್ಬೇಕಾದ್ರೆ ಕರ್ತವ್ಯ ಇದು ಹೊಸ ನಿಯಮ. ಇದಕ್ಕೆ ಹೇಳೋದು ಪಸ್ಕದ ಕುರಿಯಾಗಿರೋಂಥ ಯೇಸು ಕ್ರಿಸ್ತನು ನಮಗಾಗಿ ಏನಾಗಿದ್ದಾರೆ, ಯಜ್ಞವಾಗಿದ್ದಾರೆ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸರೋಸಗಳೇ, ಇದನ್ನೇ ದೇವ್ರ ಮಕ್ಕಳಾಗಿರೋ ನಾವು ಆಚರಣೆ ಮಾಡಬೇಕು. ವೆರಿ ಗುಡ್, ತುಂಬ ಸಂತೋಷ, ನೀವೆಲ್ಲ ಕ್ಲಿಯರಾಗಿ ತಿಳ್ಕೊಂಡಿದ್ದೀರಾ. ಆದರೂ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ದಯವಿಟ್ಟು ನೋಡಿ, ಯಾರು ಸಂಕೋಚ ಪಡ್ಬೇಡಿ. ನಾವು ಇನ್ನು ಕ್ಲಾಸ್ಗಳಿಗೆ ಹೋಗ್ತಾ ಹೋಗ್ತಾ ಒಂದೊಂದೇ ಕ್ಲಾಸ್ಗಳು ಇನ್ನು ಹೈಯರ್ ಸಬ್ಜೆಕ್ಟ್ಸ್ ಬರ್ತಾರೆ. ಅದನ್ನ ನೀವೇನು ಡೌಟ್ಸ್ ಇದ್ರೆ ಕೇಳ್ಕೊಟ್ರಿ, ತೊಂದರೆ ಇಲ್ಲ. ನೀವೇನು ಕೇಳೋ ನಮ್ಗೇನು ಬೇಜಾರಿಲ್ಲ. ಹಲೋ ಬ್ರದರ್. ಬ್ರದರ್ ಹೇಳಿ. ಬ್ರದರ್, ಇದಕ್ಕಿಂತ ಮುಂಚೆ ಯೇಸು ಪಸ್ಕ ಹಬ್ಬ ಆಚರಣೆ ಮಾಡಿದ ಬೈಬಲ್ ರೆಕಾರ್ಡಿಂಗ್ಸ್ ಎಲ್ಲೂ ಇಲ್ಲಲ್ವಾ? ಒಂದೇ ಸರಿ ಮಾಡೋದಷ್ಟೇ ಇರೋದು. ಇನ್ನೊಂದು ಸತಿ ಕೇಳಿ ಪ್ರಶ್ನೆ ಏನಂತ. ಈಗ ಬೈಬಲ್ ಅಲ್ಲಿ ಯೇಸು ಪಸ್ಕ ಹಬ್ಬ ಆಚರಣೆ ಮಾಡೋದು 1 ವರ್ಷದಷ್ಟೇ ಇರೋದು. ಅದಕ್ಕಿಂತ ಮುಂಚೆ ಆಚರಣೆ ಮಾಡಿದ ಯಾವ್ದು ರೆಕಾರ್ಡ್ಸ್ ಇಲ್ಲ. ವೆರಿ ಗುಡ್. ಅದರ ಯೇಸು ಕ್ರಿಸ್ತು ಪಸ್ಕನ ಮಾಡಿರೋಂಥದ್ದು ಸನ್ನಿವೇಶ ಯಾಕೆ ಲಾಸ್ಟಲ್ಲಿ ಕೊಟ್ಟಿದ್ದಾರೆ, ಅವ್ರ ಓಟದಲ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಸನ್ನಿವೇಶ ಏನಾಗಿಲ್ಲ, ಎಲ್ಲೂ ಇಲ್ಲ ಅಲ್ವರ, ಹೌದಾ ಇಲ್ವಾ? ಹಾ ಬ್ರದರ್. ಸರಿ, ಹಂಗಂತಂದ್ಬಿಟ್ಟು ಇಸ್ರೇಲ್ ಜನಗಳು ಮಾಡೇ ಇಲ್ವಾ ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಪ್ರತಿ ವರ್ಷ ಏನಪ್ಪ? ಮಾಡಿಸ್ತಾರೆ ಇದು. ಸರಿ, ಆ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ, ಯೇಸು ಕ್ರಿಸ್ತು ಭೂಲೋಕದಲ್ಲಿ ಹುಟ್ಟಿದ್ರು. ಕರೆಕ್ಟಾ? ಎಲ್ಲಿ ಹುಟ್ಟಿದ್ರು? ಯಾವ ಊರಲ್ಲಿ ಹುಟ್ಟಿದವರು ಹೇಳ್ರಿ ನೋಡೋಣ. ಯಾರು ಯಾರು ಹೇಳ್ತೀರಾ? ಬೆತ್ಲೆಹೇಮ್. ಬೆತ್ಲೆಹೇಮ್. ಬೆತ್ಲೆಹೇಮ್ ಅಲ್ಲಿ ಯಾವ ದೇಶ? ಇಸ್ರೇಲ್. ಇಸ್ರೇಲ್. ವೆರಿ ಗುಡ್. ಯಾಕೆ ಯೇಸು ಕ್ರಿಸ್ತು ಇಸ್ರೇಲ್ ಹುಟ್ಟಬೇಕಾಯ್ತು? ಇಸ್ರೇಲ್ ಹುಟ್ಟಿದ್ರಲ್ಲ, ಯಾಕೆ ಇಸ್ರೇಲ್ ಹುಟ್ಟಬೇಕಾಯ್ತು? ಅವ್ರು ಮಂಡ್ಯಲ್ಲಿ ಹುಟ್ಬೋದಾಗಿತ್ತು, ಕಾಶ್ಮೀರದಲ್ಲಿ ಹುಟ್ಬೋದಾಗಿತ್ತು, ಅಮೇರಿಕಾದಲ್ಲಿ ಹುಟ್ಬೋದಾಗಿತ್ತು, ಲಂಡನ್ನಲ್ಲಿ ಹುಟ್ಬೋದಾಗಿತ್ತು. ಯಾಕೆ ಇಸ್ರೇಲಲ್ಲೇ ಹುಟ್ಟಬೇಕಾಯ್ತು ಹೇಳ್ರಿ? ಬ್ರದರ್, ಅಲ್ಲಿ ದೇವರು ಪ್ರಪಂಚ ವಾಗ್ದಾನ ಮಾಡಿದ್ದು ಮತ್ತೆ ಅಲ್ಲಿಗೆ ತಾನೆ ಬ್ರದರ್ ಬರ್ತೀನಿ ಅಂತ ಒಂದು ಜನಾಂಗನ ಆರಿಸ್ಕೊಂಡಿದ್ದು ಅಲ್ಲೇ ತಾನೆ ಬ್ರದರ್. ಸರಿ, ಒಂದು ಜನಾಂಗನ ಆರಿಸ್ಕೊಂಡಿದ್ದಲ್ಲೇ, ಅಲ್ಲೇ ಬರ್ಬೇಕಂತ ಬರ್ದಿದ್ದು ಪ್ರವಾದನೆ. ಗುಡ್, ಇದೆಲ್ಲ ಆಬ್ಸಲ್ಯೂಟ್ಲಿ ಕರೆಕ್ಟ್. ಇದನ್ನೆಲ್ಲ ಯಾಕೆ ದೇವ್ರು ಅಲ್ಲೇ ಹುಟ್ಟಬೇಕು ಅಂತ ಬರೆದ್ರು? ಪಾಪದಿಂದ ಬಿಡಿಸಕ್ಕೋಸ್ಕರ. ಕರೆಕ್ಟ್, ಪಾಪದಿಂದ ಬಿಡ್ಕೊಂಡು ಹೋಗಿದ್ದು. ಅದೇ ಯಾಕೆ ಯೆರೂಸಲೇಮಲ್ಲೇ ಸಾಯ್ಬೇಕಾ? ನಮ್ಮ ಇಂಡಿಯಾದಲ್ಲಿ ಬಂದು ಸಾಯ್ಬೋದಲ್ವಾ? ನಿಮ್ಮ ಮನೆ ಹತ್ರ ಬಂದು ಸಾಯ್ಬೋದು, ನಮ್ಮ ಮನೆ ಹತ್ರ ಬಂದು ಸಾಯ್ಬೋದಾಗಿತ್ತು. ಯಾಕೆ ಅಲ್ಲೇ ಅದೇ ಜಾಗದಲ್ಲಿ ಯೆರೂಸಲೇಮ್ ಸಾಯ್ಬೇಕು ಅಂತ? ಒಂದು ಬ್ರದರ್ ಹೇಳೋರು ಪ್ರವಾದನೆಯಲ್ಲಿ ಬರ್ದಿದ್ರು, ಆಲ್ರೆಡಿ ಗ್ರಂಥಗಳಲ್ಲಿ ಪ್ರಪಂಚದಲ್ಲಿ ಸರ್, ಪ್ರಪಂಚದಲ್ಲಿ ಅದು ಮಧ್ಯ ಸ್ಥಳ ಸರ್. ಅದು ಆಮೇಲೆ ಇಡೀ ಪ್ರಪಂಚದಲ್ಲಿ ಹಾ ಅದು ಮಧ್ಯ ಭಾಗ ಸರ್. ಮಧ್ಯಭಾಗ ಆಯ್ತು. ಸರಿ, ಆಮೇಲೆ ಬ್ರದರ್ ಆಮೇಲೆ ಒಂದು ಯೇಸು ಸ್ವಾಮಿನ ಸ್ವತಃ ಹೇಳ್ತಾರಲ್ಲ ಬ್ರದರ್, ತಪ್ಪಿಸ್ಕೊಂಡು ಇಸ್ರೇಲ್ ಇರೋ ಮನೆತನಕ್ಕೆ ಹೊರತು ಬೇರೆ ಕಡೆ ನಾನು ಬರಲ್ಲ ಅಂತ. ಅದೇ ಯಾಕೆ ಇಸ್ರೇಲ್ಗೆ ಕಳ್ಸಿಕೊಟ್ರು ಅಂತ ಪ್ರಶ್ನೆ. ನೀವು ಹೇಳೋದೆಲ್ಲ ಪಾಯಿಂಟ್ಸ್ ಕರೆಕ್ಟು, ನಾನು ಯಾವುದು ಸುಳ್ಳು ಅಂತ ಹೇಳ್ತಾ ಇಲ್ಲ, ಎಲ್ಲ ಅಪ್ಪಟ್ಟ ಸತ್ಯ. ಆದರೆ ನೀವು ಥಿಂಕ್ ಮಾಡಿ, ಇದು ಯಾಕೆ ಹೇಳ್ತಾರೆ, ತುಂಬ ಇಂಪಾರ್ಟೆಂಟ್ ರೀಸನ್ ಇದೆ, ಅದಕ್ಕೋಸ್ಕರ ಹೇಳ್ತಾರೆ. ಯಾಕೆ ಅವರು ಇಸ್ರೇಲಲ್ಲೇ ಬಂದು ಸಾಯ್ಬೇಕಾಗಿತ್ತು? ಕರೆಕ್ಟಾ? ಏನೋ ಕಾರಣ ಇರ್ಬೇಕಲ್ವಾ? ಅದರ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ವಲ್ಲ. ಹಂಗಾದ್ರೆ ದೇವ್ರು ಏನೋ ಮಾಡ್ತಾರೆ ಅಂತಂದ್ರೆ ಸುಮ್ಮನೆ ಹಂಗೆ ಮಾಡ್ಬಿಡ್ತಾರಾ? ಏನೋ ಪರ್ಟಿಕ್ಯುಲರ್ ರೀಸನ್ ಇದೆ. ಏನ್ ರೀಸನ್ ಅಲ್ವರ? ಏನ್ ರೀಸನ್? ಲಾಸ್ಟ್ ಟೈಮ್ ಒಂದು ಕ್ಲಾಸ್ ಅಲ್ಲಿ ಹೇಳಿದ್ರು ಬ್ರದರ್, ಅಲ್ಲಿಂದ ನೆಕ್ಸ್ಟ್ 2ನೇ ಬರಣದಲ್ಲಿ ಅಲ್ಲಿ ಸೆಂಟರ್ ಆಗಿ ಹಿಡ್ಕೊಂಡು ಅಲ್ಲಿಂದ ಎಲ್ಲ ಆಳ್ವಿಕೆ ನಡೆಸ್ತಾರೆ ಅಂತ. ಕರೆಕ್ಟ್, ಅದೊಂದು ಪಾಯಿಂಟ್ ಇದೆ. ಆಯ್ತಾ? ಇನ್ನೊಂದು ಮುಖ್ಯವಾಗಿರೋ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ದೇವರು ನೀವೆಲ್ಲ ಹೇಳ್ದಂಗೆ ಪ್ರವಾದದಲ್ಲಿ ಗ್ರಂಥದಲ್ಲಿ ಬರ್ಬಿಡಿದ್ರು. ಯಾಕೆ ದೇವ್ರು ಇಸ್ರೇಲ್ ಬಗ್ಗೆನೇ ಪ್ರವಾದದಲ್ಲಿ ಬರ್ದಿದ್ರು, ಗ್ರಂಥದಲ್ಲಿ ಬರ್ದಿದ್ರು ಅಂತಂದ್ರೆ, ಇಡೀ ಲೋಕದ ಎಲ್ಲಾ ಜನಾಂಗದವರಲ್ಲಿ ಇಸ್ರೇಲ್ ಜನಗಳಿಗೆ ವಿಶೇಷವಾಗಿ ಒಂದು ಕೆಲಸನ ಕೊಟ್ಟಿದ್ರು. ಏನ್ ಕೆಲಸ ಕೊಟ್ಟಿದ್ರು? ಏನೋ ಒಂದು ಇದನ್ನ ಕೊಟ್ಟಿದ್ರು ದೇವರು. ಏನೋ ಒಂದು ಲಿಪಿ ಕೊಟ್ಟಿದ್ರು, ಒಂದು ಬರವಣಿಗೆ ಕೊಟ್ಟಿದ್ರು. ಏನ್ ಕೊಟ್ಟಿದ್ರು ಇಸ್ರೇಲ್ ಜನಗಳಿಗೆ ಹೇಳಿ? ನ್ಯಾಯ ಪ್ರಮಾಣ ಕೊಟ್ಟಿದ್ರು ಬ್ರದರ್. ದೇವ್ರು ಧರ್ಮಶಾಸ್ತ್ರ ಕೊಟ್ಟಿದ್ರು. ಧರ್ಮಶಾಸ್ತ್ರ ಕೊಟ್ಟಿದ್ರು. ಕರೆಕ್ಟಾ? ಈ ಧರ್ಮಶಾಸ್ತ್ರ ದೇವರು ಲೋಕದಲ್ಲಿರಂತ ಯಾವ್ದಾರೋ ಬೇರೆ ರಾಜ್ಯಗಳಿಗೆ, ಪ್ರಜೆಗಳಿಗೆ ಕೊಟ್ಟಿದ್ರಾ? ಕೊಟ್ಟಿಲ್ಲ ಬ್ರದರ್. ಕೊಟ್ಟಿಲ್ಲ. ಇದು ಬರೀ ಇಸ್ರೇಲ್ ಜನಗಳಿಗೆ ಕೊಟ್ಟಿದ್ದು ಅಲ್ವಾ? ಹಂಗಂದ್ರೆ ನ್ಯಾಯ ಪ್ರಮಾಣ ಏನಕ್ಕೆ ಇಸ್ರೇಲ್ ಜನಗಳಿಗೆ ಕೊಟ್ಟಿದ್ದು ಅದು ನೋಡ್ಬೇಕಲ್ವಾ? ಹಂಗಾರೆ ನ್ಯಾಯ ಪ್ರಮಾಣ ಇಸ್ರೇಲ್ ಜನಗಳಿಗೆ ಕೊಟ್ಟರೆ ಅದ್ರಲ್ಲಿ ಏನೋ ಒಂದು ಸ್ಟಫ್ ಇದೆ ಅಲ್ವಾ? ಏನೋ ಒಂದು ತತ್ವ ಇದೆ. ಏನಕ್ಕೆ ಕೊಟ್ಟಿದ್ದು ಅಂತಂದ್ರೆ, ಯಾರಾದ್ರೂ ಓದ್ರಿ ಗಲಾತ್ಯರು. ಒಂದು ನಿಮಿಷ, ಗಲಾತ್ಯರು ಲೆವಿಟಿಕಸ್ 18:5 ಓದ್ರಿ ಯಾರು?
ಯಾಜಕ ಕಂಡ ಇದೆಲ್ಲ ಓದ್ಬೋದು. ಯಾಜಕ ಕಂಡ 18:5 ಓದ್ರಿ. ನನ್ನ ನನ್ನ ಆಜ್ಞಾವಿಧಿಗಳ ಪ್ರಕಾರ ನಡೆದುಕೊಳ್ಳುವರು, ಹಾ ಆ ಆಜ್ಞಾವಿಧಿಗಳು ಮೂಲಕ ಬದುಕುವರು. ನೋಡ್ರ, ಆದ್ದರಿಂದ ಹಾ ಸಾಕು. ಅಲ್ಲೇನ್ ಹೇಳ್ತಾರೆ, ಯಾಜಕ 18:5 ಹೋದ್ರೆ, ಯಾರಾದ್ರೂ ಆಜ್ಞಾವಿಧಿಗಳನ್ನು ಕೈಗೊಂಡು ನಡೆದ್ರೆ ನಾನು ಅದ್ರ ಮುಖಾಂತರ ಬದುಕ್ತೀನಿ. ಇದು ತಿರ್ಗಾ ಗಲಾತಿಯಲ್ಲಿ ಕೊಟ್ಟಿದೆ. ಗಲಾತಿಯರ 3:12 ಓದ್ರಿತೀನಿ. ಗಲಾತಿ 3:12 ಓದ್ರಿ. ಹಾ ಆದರೆ ಕರ್ಮ ಮಾರ್ಗಕ್ಕೆ ನಂಬಿಕೆಯು ಆಧಾರವಲ್ಲ, ಅದರ ನಿಯಮಗಳನ್ನು ಆಚರಿಸಿದವನೇ ಅವುಗಳ ಮೂಲಕ ಬದುಕುವನು ಎಂದು ಬರೆದಿದೆ. ಅದು ನಿಯಮಗಳನ್ನ ಆಚರಿಸಿದವನೇ. ಯಾರು ನಿಯಮ ನಿಷ್ಠೆಗಳಿತ್ತಲ್ಲ ನ್ಯಾಯ ಪ್ರಮಾಣದಲ್ಲಿ, ಹೆಚ್ಚು ಕಮ್ಮಿ 600ಕ್ಕಿಂತ ಮೇಲ್ಪಟ್ಟಂತ ಪ್ರಮಾಣಗಳಿತ್ತು. ಯಾರಾದ್ರೂ ಆ ಪ್ರಮಾಣಗಳನ್ನ ಕೈಗೊಂಡು ನಡೆದರೆ ಅವನು ಅದ್ರ ಮುಖಾಂತರ ಬದುಕ್ತಾನೆ ಅಂತಂದ್ಬಿಟ್ಟು ಹಿಂದೆ ವಾಕ್ಯ ಹೇಳ್ತಾರೆ. ಹಾಗಾದ್ರೆ ನ್ಯಾಯ ಪ್ರಮಾಣದಲ್ಲಿ ಏನಪ್ಪ ಪವರ್ ಇತ್ತು ಅಂತಂದ್ರೆ, ಒಬ್ಬನಿಗೆ ನಿತ್ಯ ಜೀವ ಕೊಡುವಂತ ಪವರ್ ಇತ್ತು. ಅರ್ಥ? ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ನ್ಯಾಯ ಪ್ರಮಾಣದಲ್ಲಿ ಒಂದು ಕೂಡ ಮೀರಿದಿರ ಏನ್ ಮಾಡ್ಬೇಕು, ಅವನು ಕೀಪ್ ಅಪ್ ಮಾಡ್ಬೇಕು. ನ್ಯಾಯ ಪ್ರಮಾಣದ ಪವರ್ ಅನ್ನ ಅವನು ಏನ್ ಮಾಡ್ಬೇಕಂತೆ, ಅವನು ಅಟೈನ್ ಮಾಡ್ಬೇಕು. ಅಂದ್ರೆ ಅದನ್ನ ಅಪ್ಟೈನ್ ಮಾಡ್ಕೊಬೇಕು, ಅದನ್ನ ಪಡಿಕೊಬೇಕು ಅಂತಂದ್ರೆ. ಅದಕ್ಕೆ ಯಾಕೋಬಲ್ಲಿ ಏನ್ ಹೇಳ್ತಾರೆ, ನ್ಯಾಯ ಪ್ರಮಾಣದಲ್ಲಿ ಎಲ್ಲವನ್ನೂ ಕೀಪ್ ಅಪ್ ಮಾಡ್ಬಿಟ್ಟು ಒಂದೇ ಒಂದು ಪ್ರಮಾಣ ಮುರಿದ್ರು ಏನ್ ಮಾಡ್ದಂತೆ ಅವನು ಎಲ್ಲ ಮುರಿದಂಗೆ. ವಾಕ್ಯ ಓದಿ. ಯಾಕೋಬು 2:10. ಯಾಕೋಬು 2:10. ಧರ್ಮಶಾಸ್ತ್ರದಿಂದ, ಯಾಕಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲೂ ಅಪರಾಧಿಯಾಗುತ್ತಾನೆ. ವೆರಿ ಗುಡ್ ಬ್ರದರ್. ಅಂದ್ರೆ ಏನರ್ಥ ನೋಡಿ, ಯಾರು ಎಲ್ಲಾನು ಕೆಪ್ಪಿಟ್ಟು ಒಂದನ್ನ ಮಿಸ್ ಮಾಡ್ಬಿಟ್ರೆ ಎಲ್ಲಾ ವಿಚಾರದಲ್ಲಿ ಅಪರಾಧಿ ಆಗ್ಬಿಡ್ತಾನೆ. ಹಂಗಂದ್ರೆ ಇವಾಗ ಇಸ್ರೇಲ್ ಜನಗಳು ನಿತ್ಯ ಜೀವ ಪಡ್ಕೊಬೇಕು ಅಂದ್ರೆ ನ್ಯಾಯ ಪ್ರಮಾಣ ಏನ್ ಮಾಡ್ಬೇಕು, ಎಲ್ಲವನ್ನೂ ಏನ್ ಮಾಡ್ಬೇಕು, ಕೀಪ್ ಅಪ್ ಮಾಡ್ಬೇಕು. ಒಂದು ಕೂಡ ಮಿಸ್ ಮಾಡ್ಬಿಡ್ದು. ಕರೆಕ್ಟಾ? ಕೇಳ್ತಾನೆ? ಸರಿ. ಹಂಗಂದ್ರೆ ಇವಾಗ ಯೇಸು ಕ್ರಿಸ್ತು ಭೂಲೋಕಕ್ಕೆ ಬರ್ತಾರೆ ಅಂತಂದ್ರೆ ಅವರು ಏನ್ ಮಾಡ್ಬೇಕಾಗಿತ್ತು? ನ್ಯಾಯ ಪ್ರಮಾಣನ ಏನ್ ಮಾಡ್ಬೇಕಾಯ್ತು? ಕೈಕೊಂಡು ನಡಿಬೇಕಾಯ್ತು ಎಲ್ಲ ವರ್ಷ. ನಡಿಬೇಕಾಯ್ತು ಬ್ರದರ್. ಯಾಕೆ ಕೈಗೊಂಡು ನಡಿಬೇಕು ಅಂದ್ರೆ, ಇಸ್ರೇಲ್ ಜನಗಳು ನ್ಯಾಯ ಪ್ರಮಾಣನ ಮೀರಿ ನಡೆದಿರೋದ್ರಿಂದ ಅವ್ರ ಮೇಲೆ ಮರಣದಂಡನೆ ಇದೆ. ಆಲ್ರೆಡಿ ಆದಾಮಿಂದ ಬಂದಿರೋಂಥ ಮರಣದಂಡನೆ ಏನಾಗಿದೆ, ಒಂದಿದೆ. ಇನ್ನೊಂದು ಎರಡನೇ ಒಂದು ಪಾಪದಿಂದ ಮರಣದಂಡನೆ ಅವ್ರ ಮೇಲೆ ನಡೆದಿದೆ. ಯಾವ್ದಪ್ಪ ಅಂತಂದ್ರೆ, ದೇವ್ರ ನ್ಯಾಯ ಪ್ರಮಾಣ ಕೊಡ್ಬೇಕು ಮೋಸ ಮುಖಾಂತರ ಹೇಳ್ತಾರೆ. ದೇವ್ರನ್ನ ಕೊಡಂತ ಆಜ್ಞೆಗಳನ್ನ ಕೈಗೊಂಡು ನಡೀತೀರಾ ಅಂತಂದ್ರೆ ಇಸ್ರೇಲ್ ನಾವು ನಡೀತೀರಿ ಅಂತ ಹೇಳ್ತಾರೆ. ಇದ್ರಲ್ಲಿ ಏನಪ್ಪ ಇದ್ರೆ, ಕೈಗೊಂಡು ನೋಡಿದ್ರೆ ಆಶೀರ್ವಾದ ಜೀವ, ಕೈಗೊಂಡು ನಡೆದ್ರೆ ಶಾಪ ಮರಣ ಅಂತ ಬಿಟ್ಟಿತ್ತು. ನಾವು ಕೈಗೊಂಡು ನಡೀತೀರಿ ಅಂತ ಹೇಳಿದ್ರು. ಹಂಗಾರೆ ಇವರೆಲ್ಲ ಕೈಗೊಂಡು ನಡಿಬೇಕಾಯ್ತು, ನಡೆದಿಲ್ಲ. ಅದರಿಂದ ಇವ್ರ ಮೇಲೆ ಡಬಲ್ ಪೆನಾಲ್ಟಿ. ಆದಾಮಿಂದ ಬಂದಿರೋಂಥ ಶಿಕ್ಷೆ ಕೂಡ ಇದೆ, ಸಾಲಿದ್ಕೆ ನ್ಯಾಯ ಪ್ರಮಾಣ ಮೀಡಿ ನಡೆದಿರೋಂಥ ಒಂದು ಶಿಕ್ಷೆ ಕೂಡ ಏನಾಗಿದೆ ಇವಾಗಿದೆ. ಇವರಲ್ಲಿ ಒಂದು ಡೆತ್ ಪೆನಾಲ್ಟಿ ಏನಾಗಿದೆ ಇವಾಗಿದೆ. ಇವಾಗ ಯೇಸು ಕ್ರಿಸ್ತು ಬಂದ್ಬಿಟ್ಟು ಲೋಕದಲ್ಲಿ ಯಾವುದೇ ಒಂದು ದೇಶದಲ್ಲಿ ಬಂದು ಪ್ರಾಣ ಕೊಟ್ಬಿಟ್ಟ ಅಂತಂದ್ರೆ ಇಡೀ ಮನುಕುಲ ವಿಮೋಚನೆ ಮಾಡ್ಬೋದು. ಆದ್ರೆ ಇಸ್ರೇಲ್ ಜನಗಳಿಗೆ ಅಡಿಷನಲ್ ಆಗಿ ನ್ಯಾಯ ಪ್ರಮಾಣ ಬಂದಿರೋಂಥ ಒಂದು ದಂಡನೆ ವಿಮೋಚನೆ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗಿರೋದು. ಅದಕ್ಕೆ ದೇವ್ರು ಹೆಂಗ್ ಗೊತ್ತಾ ಮಾಡ್ತಾರೆ, ಕ್ರಿಸ್ತನ್ನ ನ್ಯಾಯ ಪ್ರಮಾಣ ಕೆಳಗಡೆನೆ ಕಳಿಸಿ ನ್ಯಾಯ ಪ್ರಮಾಣನ ಜಯಿಸೋ ರೀತಿಲಿ ಮಾಡ್ತಾರೆ. ಎಲ್ಲಿದೆ ವಾಕ್ಯ? ಗಲಾತ್ಯರು 4:4 ಓದಿ. ಗಲಾತ್ಯರು 4ನೇ ಅಧ್ಯಾಯ 4ನೇ ವಾಕ್ಯ ಓದ್ರಿ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು, ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯರಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ಎಷ್ಟು ಕ್ಲಿಯರ್ ಆಗಿದೆ ನೋಡಿದ್ದೀರಿ. ಯೇಸು ಕ್ರಿಸ್ತನ ಧರ್ಮಶಾಸ್ತ್ರದ ಕೆಳಗಡೆ ಅಧೀನರಾಗಿ ಕಳಿಸಿದ್ರು ಅಂದ್ರೆ ಧರ್ಮಶಾಸ್ತ್ರದಲ್ಲಿ ಇರೋರ್ನು ಕೂಡ ವಿಮೋಚನೆ ಮಾಡ್ಬೇಕಂತೀರಿ. ಅರ್ಥ ಮಾಡ್ಕೊಳ್ರಿ ಅಲ್ವರ? ಯಾಕಪ್ಪ ಏನ್ ಪ್ರಾಬ್ಲಮ್ ಆಗ್ತಾ ಇತ್ತು ಅಂತಂದ್ರೆ, ಇಸ್ರೇಲ್ ಜನಗಳು ಧರ್ಮಶಾಸ್ತ್ರ ಕೀಪ್ ಅಪ್ ಮಾಡಕ್ ಆಗಿಲ್ಲ. ಏನ್ ಪ್ರಾಬ್ಲಮ್? ಧರ್ಮಶಾಸ್ತ್ರ ನೋಡಿರ್ತೀರಿ ಇವಾಗ, ಅದು ಧರ್ಮಶಾಸ್ತ್ರ ಇದೆಲ್ಲ ಐತೆ, ಬೈಬಲ್ ಎಲ್ಲ ಐತೆ, ಅದು 600 ಲಾ ಇದೆಲ್ಲ ಐತೆ. ಇವಾಗ ಇಸ್ರೇಲ್ ಜನಗಳು ಬೈಬಲ್ ಪ್ರಕಾರ ಯಾಕೆ ನಡೆಯಕ್ಕಾಗಿಲ್ಲ? ಏನ್ ಪ್ರಾಬ್ಲಮ್?
ಥಿಂಕ್ ಮಾಡಿ. ನಾನು ಕ್ವಶನ್ಸ್ ಕೇಳ್ತಾ ಇದ್ದೀನಿ ಅಂದರೆ ನಿಮಗೆ ಸ್ವಲ್ಪ ಥಿಂಕ್, ನಾನೇ ಹೇಳ್ಬಿಡೋದು, ನೀವು ಸ್ವಲ್ಪ ಥಿಂಕ್ ಮಾಡಿದ್ರೆ ಅದು ನಿಮಗೂ ಚೆನ್ನಾಗಿರ್ತದೆ, ಇನ್ವಾಲ್ವ್ಮೆಂಟ್ ಇರ್ತದೆ. ನೀವು ನೋಡಿ ಸೂಪರಾಗಿ ನಿಮ್ಗೆ ಅರ್ಥ ಮಾಡ್ಕೊತೀರಾ ಏನಕ್ಕೆ ಧರ್ಮಶಾಸ್ತ್ರನ ಈ ಥರ ಮಾಡಿದ್ದು, ಯಾಕೆ ದೇವ್ರು ಕೊಟ್ಟಿದ್ದವ್ರಿಗೆ, ಏನು ಪ್ರಯೋಜನ, ಏನು ಕೀಪಪ್ ಮಾಡೋಕ್ಕಾಗಿಲ್ಲ ಅವರು. ಬ್ರದರ್ ಪಾಪದ ಅರಿವು ಹುಟ್ಟಬೇಕು ಅಂತ ಅವ್ರಿಗೆ ಸರಿ, ಹೇಳಿರ್ಬೋದು. ಅರಿವು ಬಂತು, ಎಲ್ಲ ಆಯ್ತು, ಅವ್ರು ಯಾಕೆ ಕೀಪಪ್ ಮಾಡೋಕ್ಕಾಗಿಲ್ಲ? ಇವಾಗ ದೇವ್ರವ್ರಿಗೆಲ್ಲ ಎಕ್ಸಾಮ್ಗೆ ಅಡ್ಮಿಟ್ ಮಾಡ್ಬಿಟ್ಟವ್ರಪ್ಪ, ಹೋಗ್ರಪ್ಪ ಎಲ್ಲ ಎಕ್ಸಾಮ್ ಬರೀರಿ ಅಂತ ನೋಟ್ಸ್ ಬುಕ್ ಎಲ್ಲ ಕೊಟ್ಬಿಟ್ಟವ್ರೆ. ಇವರೆಲ್ಲ ಎಕ್ಸಾಮ್ನಲ್ಲಿ ಪಾಸ್ ಆಗಿಲ್ಲ. ಯಾಕೆ ಪಾಸ್ ಆಗಿಲ್ಲ? ಎಕ್ಸಾಂಪಲ್ ಕೊಟ್ಟೆ, ಅರ್ಥ ಆಯ್ತಾ? ಎಲ್ಲ ಲೈನ್ ಇದ್ದೀರಲ್ಲ, ಕೇಳಿಸ್ಕೊಂತ ಇದ್ದೀರಲ್ಲ, ಎಲ್ಲ ಬಾಯಿ ಬಿಟ್ಟು brother. ಎಸ್ ದಯವಿಟ್ಟು ಬ್ರದರ್, ಎಸ್ ಮಾತಾಡ್ರಿ. ಬ್ರದರ್. ಹಾ, ಅವ್ರು ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ. ಏನ್ ಬ್ರದರ್, ಅವರು ಅರ್ಥ ಮಾಡ್ಕೊಂಡಿಲ್ಲ. ಕರೆಕ್ಟಾಗಿ ಅರ್ಥ ಮಾಡ್ಕೊ. ಒಂದು ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡಿಲ್ಲ. ಎರಡನೇದು, ಚೆನ್ನಾಗಿ ಅರ್ಥ ಮಾಡ್ಸೋರಪ್ಪ, ಮೇಷ್ಟು ಗಿಷ್ಟು ಎಲ್ಲ ಚೆನ್ನಾಗಿ ಅರ್ಥ ಮಾಡಿಸ್ಬಿಟ್ಟವ್ರೆ. ಡೈವರ್ಷನ್ಸ್ ಜಾಸ್ತಿ ಇತ್ತು ಅವ್ರಿಗೆ. ಡೈವರ್ಸಿಟಿ ಜಾಸ್ತಿ, ವೆರಿ ಗುಡ್ ಅದರ, ಅದು ಎರಡನೇ ಪಾಯಿಂಟ್. ಆಮೇಲೆ ಎಲ್ಲ ಹೇಳಿದಾಯ್ತು, ಎಲ್ಲ ಸ್ಟ್ರೆಂಥನ್ ಮಾಡಿದಾಯ್ತು, ಏನ್ ಮಾಡಿದ್ರು ಅವ್ರಿಗೆ ಏನ್ ಮಾಡಕ್ಕಾಗ್ತಲ್ಲ, ನಡೆಯಕ್ಕೆ ಆಗ್ತಾ ಇಲ್ಲ. ಯಾಕೆ? ನಂಬಿಕೆಯನ್ನು ಕಮ್ಮಿ ಇತ್ತು ಅವ್ರಿಗೆ. ನಂಬಿಕೆ. ಆಮೇಲೆ ನೆಕ್ಸ್ಟ್ ಥಿಂಕ್ ಮಾಡ್ರಿ, ಬೇರೆ ರೀಸನ್ಸ್ಗಳು ಥಿಂಕ್ ಮಾಡ್ರಿ, ಏನಿರ್ಬೋದು. ಇವಾಗ ಎಕ್ಸಾಂಪಲ್ ನೋಡಪ್ಪ, ನೀವು ಇದ್ದೀರಾ, ನಿಮ್ಗೆಲ್ಲರಿಗೂ ಇಂಜಿನಿಯರ್ ಸಿಲೆಬಸ್ ಕೊಟ್ಬಿಟ್ಟು ನೀವೆಲ್ಲ ಇಂಜಿನಿಯರಿಂಗ್ ಓದಿ, ನೀವೆಲ್ಲರೂ ಇಂಜಿನಿಯರಿಂಗ್ ಓದ್ಬಿಡ್ತೀರಾ? ಇಲ್ಲ brother, ಏನಕ್ಕೆ? ಎಲ್ಲರೂ- ಥಿಂಕ್ ಮಾಡಿ, ಏನಕ್ಕೆ ಎಲ್ಲರ ಕೈಲೂ ಆಗಲ್ಲ? ಸಮ್ ಪರ್ಸನ್ಸ್ ಓಕೆ, ಯಾಕೆ ಎಲ್ಲರ ಕೈಲೂ ಆಗಲ್ಲ? ಯಾಕೆ ಡಾಕ್ಟರ್ ಎಲ್ಲರೂ ಓದ್ಬೋದಾ? ಆಗಲ್ಲ. ಏನಕ್ಕೆ? ಇಂಟ್ರೆಸ್ಟ್ ಅದು ಅದ್ರ ಮೇಲೆ ಅವ್ರು. ಆಮೇಲೆ ನೆಕ್ಸ್ಟ್ ಹೇಳ್ರಿ, ಬೇರೆ ಹೇಳ್ರಿ, ಇರಿ ಬೇರೆಯವ್ರು ಹೇಳಿ, ಬೇರೆ ಅವಕಾಶ ಕೊಡ್ರಿ, ಹೇಳ್ರಿ ಏನಕ್ಕಾಗಲ್ಲ? ಅವ್ರಿಗೆ ಅಷ್ಟು ನಾಲೆಡ್ಜ್ ಇರ್ಬೇಕು ಅದು ಓದೋಷ್ಟು. ಅವ್ರಿಗೆ ಅಷ್ಟು ನಾಲೆಜ್ ಇಲ್ಲ, ಆಯ್ತಾ? ಏನಕ್ಕೆ ನಾಲೆಜ್ ಬರಲ್ಲ, ಏನಕ್ಕಾಗಲ್ಲ ಅದರ? ಸರಿ, ಏನು ಗೊತ್ತಾ, ಏನಕ್ಕಾಗಲ್ಲ ಅಂತಂದರೆ, ಇದು ಅವ್ರಿಗೆ ವೀಕ್ನೆಸ್, ಏನೋ ಬಲಹೀನತೆ. ಎಲ್ಲರಿಗೂ ಆ ಬಲ ಇರಲ್ಲ ರೀ ಅದರ. ಅದಕ್ಕೇನು ಹೇಳ್ತಾರೆ ಅಂದರೆ, ದಟ್ ಇಸ್ ಕಾಲ್ಡ್ ವೀಕ್ನೆಸ್. ಆ ವೀಕ್ನೆಸ್ ಇರೋದ್ರಿಂದ ಅವ್ರು ಪರ್ಫಾರ್ಮ್ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ ಎಲ್ಲರೂ ಹುಸೇನ್ ಬೋಲ್ಟ್ ಥರ ಓಡೋಕ್ಕಾಗಲ್ಲ ಅಂದರೆ, ಯಾಕಂದರೆ ವಿ ಆರ್ ಆಲ್ ವೀಕ್. ನಾವು ಹುಸೇನ್ ಬೋಲ್ಟ್ ಥರ ಓಡೋಕ್ಕಾಯ್ತದ? ನಮಗಾಗಲ್ಲ ರೀ, ಬಿಕಾಸ್ ವಿ ವೀಕ್. ಇದೇ ಇಸ್ರೇಲ್ಗಳಿಗಿರೋಂಥ ಪ್ರಾಬ್ಲಮ್ ಅದರ. ಏನಾಯ್ತು ಗೊತ್ತಾ, ಧರ್ಮಶಾಸ್ತ್ರ ಕೊಟ್ಟಾವಾಗ ಕೊಡೋಕ್ಕಿಂತ ಮುಂಚೆ ಇವರೆಲ್ಲ ಚೆನ್ನಾಗಿದ್ರಪ್ಪ. ಸುಳ್ಳು ಹೇಳ್ಕೊಂಡು, ಮೋಸ ಮಾಡಿಕೊಂಡು, ವಂಚನೆ ಮಾಡಿಕೊಂಡು, ಪರರ ಹೆಂಡತಿನ ಆಸೆ ಪಟ್ಟು ಅವ್ರ ಜೊತೆ ವ್ಯವಚಾರ ಮಾಡಿ, ಇವ್ರ ಜೊತೆ ವ್ಯವಚಾರ ಮಾಡಿ, ಇದೆಲ್ಲ ಸೂಪರ್ ಆಗಿದ್ರು, ಚೆನ್ನಾಗಿದ್ರು. ಅವಾಗ ಏನು ತೊಂದರೆ ಇರ್ತಾ ಇರಲಿಲ್ಲ. ಯಾಕಂದ್ರೆ ಇವ್ರ ಮನಸ್ಸಾಕ್ಷಿ ಇವ್ರಿಗೆ ಚುಸ್ತಾ ಇರಲ್ವಲ್ಲ. ಯಾಕಂದ್ರೆ ಇವ್ರಿಗೆ ಈ ತಪ್ಪು ಅಂತ ರಿಯಲೈಸ್ ಆಗ್ತಾ ಇರಲ್ಲ. ಯಾವಾಗ ಧರ್ಮಶಾಸ್ತ್ರ ಬಂತು ನೋಡ್ರಿ ಅಂತೀನಿ, ಧರ್ಮಶಾಸ್ತ್ರ ಬಂದ್ಬಿಟ್ಟು ಏನು ಮಾಡ್ಬಿಡ್ತಾ, ಇದು ಮಾಡ್ಬೇಡ ಅಂತ ಅಂದ್ಬಿಡ್ತು. ನೀನು ಸುಳ್ಳು ಹೇಳ್ಬಿಡ್ದು, ನೀನು ಮೋಸ ಮಾಡ್ಬಿಡ್ದು, ಪರರ ಹೆಂಡತಿಗೆ ಆಸೆ ಪಡ್ಬಿಡ್ದು, ಪರರ ಆಸ್ತಿಗೆ ಆಸೆ ಪಡ್ಬಿಡ್ದು ಅಂತ ಶಿವನಿಗೇನಾಗ್ಬಿಡ್ತು, ಕಷ್ಟ ಆಗ್ಬಿಡ್ತು. ಅದಂಗೆ ನಾನು ಸುಳ್ಳು ಹೇಳ್ತಾನೆ ಇದ್ದೀನಿ, ಸಡನ್ ಆಗಿ ಸುಳ್ಳು ಹೇಳ್ಬಿಡ ಅಂತಾರೆ, ಏನಾಗ್ಬಿಡ್ತಾರೆ ಇವಾಗ? ಈಸಿ ಆಯ್ತಾರೆ, ಕಷ್ಟ ಆಯ್ತದ? ಕಷ್ಟ ಆಯ್ತು. ಕಷ್ಟ ಆಯ್ತು. ಅದನ್ನ ಇಸ್ರೇಲ್ ಜನಗಳು ಬಿಡಕ್ಕೆ ಇಮ್ಮಿಡಿಯೇಟ್ ಆಗಿ ಆಗ್ಲಿಲ್ಲ. ಅದರಿಂದ ನ್ಯಾಯ ಪ್ರಮಾಣ ಇಸ್ರೇಲ್ ಜನಗಳ ಜೀವಿತದಲ್ಲಿ ಫೇಲ್ಯೂರ್ ಆಯ್ತು. ಅರ್ಥ ಆಯ್ತಾ? ಸೇಮ್ ನಮ್ಮ ಥರನೇ ಎಕ್ಸಾಂಪಲ್, ನಮಗೂ ಇಸ್ರೇಲ್ ಹೋಲಿಕೆ ಮಾಡ್ಕೊಳ್ಳಿ. ಸೇಮ್ ಇದೇ ಥರ ವಾಕ್ಯ ಓದೋ ನೋಡಿರ್ತೀನಿ. ಎಲ್ಲಿ? ರೋಮಾಪುರದಲ್ಲಿ 7ನೇ ಅಧ್ಯಾಯ. ರೋಮಾಪುರದಲ್ಲಿ 7ನೇ ಅಧ್ಯಾಯ 7ನೇ ವಾಕ್ಯನ ಓದ್ಕೊಂಬನಿ. ಹಾಗಾದರೆ ಏನು ಹೇಳೋಣ? ಧರ್ಮಶಾಸ್ತ್ರವು ಪಾಪ ಸ್ವರೂಪವೋ? ಎಂದಿಗೂ ಅಲ್ಲ. ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪವೆಂಬುದು ಏನೋ ನನಗೆ ಗೊತ್ತಾಗುತ್ತಿರಲಿಲ್ಲ. ನೋಡ್ರ, ಧರ್ಮಶಾಸ್ತ್ರ ಇಲ್ದಿರ ಇದ್ರೆ ಇಸ್ರೇಲ್ ಜನಗಳಿಗೆ ಪಾಪ ಅಂದ್ರೆ ಏನೋ ಗೊತ್ತಾಗ್ತಾ ಇರಲ್ವಂತೆ. ಹಂಗಾರೆ ಇವ್ರು ಇಷ್ಟು ದಿನ ಮಾಡ್ತಾ ಇರೋದೆಲ್ಲ ಪಾಪ ಅಂತ ಗೊತ್ತಿಲ್ದಿರ ಇವ್ರು ಏನ್ ಮಾಡ್ತಾ ಇದ್ರು? ಒಳ್ಳೆ ಕೆಲಸ ಅಂತ ಮಾಡ್ತಾನೆ ಇದ್ರಂತೆ. ಉದಾಹರಣೆ ಅಂತ ಕೊಡ್ತಾರ ಅಪೊಸ್ತಲ ಪೌಲು. ಏನದು ಉದಾಹರಣೆ? ಕಂಟಿನ್ಯೂ ಮಾಡಿ ಉದಾಹರಣೆ. ಗೊತ್ತಿರಲಿಲ್ಲ. ದೃಷ್ಟಾಂತವಾಗಿ ಆಶಿಸಬಾರದೆಂದು ಧರ್ಮಶಾಸ್ತ್ರವು ಹೇಳದಿದ್ದರೆ ದುರಾಸೆ ಎಂದರೆ ಏನೋ ನನಗೆ ತಿಳಿಯುತ್ತಿದ್ದಿದ್ದಲ್ಲ. ನೋಡ್ರ, ಆದರೆ ಏನಂತೆ? ದುರಾಸೆ ತಪ್ಪಪ್ಪ, ಅದು ಪಾಪಾಪ ಅಂತ ಅಂದ್ಬಿಟ್ಟು ಧರ್ಮಶಾಸ್ತ್ರ ಹೇಳಿದ್ರೆ ಗೊತ್ತಾನೆ ಆಗ್ತಾ ಇರ್ಲ್ವಂತೆ. ಉದಾಹರಣೆಗೆ ಏನಪ್ಪ, ಇವಾಗ ನಾವೆಲ್ಲ ಸತ್ಯಕ್ಕೆ ಬಂದಿರಿ, ಎಲ್ಲ ಬೈಬಲ್ ಓದ್ತಾ ಇದ್ರಿ ಅಲ್ಲರ. ನಾವೆಲ್ಲ ಹುಡ್ತಾಗಿಂದ ಕ್ರೈಸ್ತವ. ಇಲ್ಲಿ ಯಾರು ಹುಡ್ತಾಗಿಂದ ಕ್ರೈಸ್ತವ್ರು ಯಾರೋ ಇದಾರಾ? ಬ್ರದರ್ ಇಲ್ಲ. ಇದ್ದೀರಾ? ಇಲ್ಲ ಬ್ರದರ್. ಸರಿ, ಇದ್ರೂ ಇರ್ಬೋದು, ಇಲ್ಲಾಂದ್ರೆ ಇಲ್ಲ ತಿಳ್ಕೊಳ್ಳಿ ಅಲ್ವರ. ನಾವು ಲೋಕದಲ್ಲಿ ಇರ್ಬೇಕಾದ್ರೆ ಸುಳ್ಳು ಹೇಳ್ತಾ ಇದ್ರ ಇಲ್ವಾ? ಎಷ್ಟು ಸುಳ್ಳು ಹೇಳ್ತಾ ಇದ್ರಿ ಅಂದ್ರೆ, ಸುಳ್ಳು ಹೇಳೋದು ಅದು ಪಾಪ ಅಂತಾನೆ ಗೊತ್ತಿರಲಿಲ್ಲ ನಮ್ಗೆ. ಹೌದಾ ಇಲ್ವಾ? ತಲೆಗೆ ಆಣಿ ಹೊಡೆಯೋ ರೀತಿಯಲ್ಲಿ ಸುಳ್ಳು ಹೇಳ್ತಾ ಇದ್ರಿ. ಆದ್ರೆ ಸತ್ಯವೇದದಲ್ಲಿ ಓದಿದ್ಮೇಲೆ ಸುಳ್ಳಾಡಬಾರದು, ಸುಳ್ಳಾಡಿದ್ರೆ ಸೇತನಿನ ಮಕ್ಕಳು ಅಂತಂದ್ಬಿಟ್ಟು ಸ್ಪಷ್ಟವಾಗಿ ಕೊಟ್ಟಾಗಿದ್ಮೇಲೆ
ನಾವು ಸುಳ್ಳಾಡೋದನ್ನ ನಿನ್ಸ್ಬಿಟ್ರಿ. ಆದರೆ ಇಮ್ಮಿಡಿಯೇಟಾಗಿ ನಿಂತೋಯ್ತಾ ಅಂದರೆ ಇಮ್ಮಿಡಿಯೇಟಾಗಿ ನಿಂತಿಲ್ಲ. ಅದು ಆಕಸ್ಮಿಕವಾಗಿ ಅವಕಾಶ ತಗೊಂಡು ಬಂದ್ಬಿಡ್ತಾಯ್ತು ಹೊರಡೆ. ಅವಾಗ ಏನಾದಂಗೆ ಆಯ್ತು ಅಂದರೆ ನಾವು ದೇವ್ರಿಗೆ ಪಾಪ ಮಾಡ್ದಂಗೆ ಆಯಿತು. ನನ್ನಲ್ಲಿರೋಂಥ ಪಾಪ ಇದು ಎಕ್ಸ್ಕ್ಯೂಸ್ ತಗೊಂಡು, ನನ್ನ ಬಲಹೀನತೆನ ಎಕ್ಸ್ಕ್ಯೂಸ್ ತಗೊಂಡು ಪಾಪ ಏನಾದಂಗೆ ಆಯ್ತು, ನನ್ನಲ್ಲಿ ಜಾಸ್ತಿ ಮಾಡ್ದಂತೆ ಆಯಿತು. ಇದನ್ನೇ ಅಪೊಸ್ತಲ ಪೌಲ್ ಹೇಳೋದಲ್ಲಿ. ಇವಾಗ ಮುಂದಕ್ಕೆ ಓದಿ, ಅದನ್ನೇ ಹೇಳ್ತಾರೆ ನೋಡಿ, ಓದಿ. ಆದರೆ ಪಾಪವು ಈ ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಸೆಗಳನ್ನು ನನ್ನಲ್ಲಿ ಹುಟ್ಟಿಸಿತು. ಹ್ಮ್ ಧರ್ಮಶಾಸ್ತ್ರವು ಇಲ್ಲದಿರುವಾಗ ಪಾಪವು ಅಚೇತನವಾಗಿದೆ. ಹ್ಮ್ ಮೊದಲು ನಾನು ಧರ್ಮಶಾಸ್ತ್ರವಿಲ್ಲದವನಾಗಿದ್ದು ಜೀವದಿಂದಿದ್ದೆನು. ಹ್ಮ್ ಆಜ್ಞೆಯು ಬಂದಾಗ ಪಾಪಕ್ಕೆ ಜೀವ ಬಂತು, ನೋಡ್ರ ನಾನು ಸತ್ತೆನು. ಏನೋ ನೋಡ್ರ ಏನಾಗ್ಬಿಡ್ತು, ಇವತ್ತರ ಇಸ್ರೇಲ್ಗಳೆಲ್ಲ ಚೆನ್ನಾಗೇ ಇದ್ರು. ಧರ್ಮಶಾಸ್ತ್ರ ಬಂದವಾಗ ಇವ್ರಿಗೆ ಧರ್ಮಶಾಸ್ತ್ರ ಕೀಪಪ್ ಮಾಡೋಕ್ಕಾಗಿಲ್ಲ. ಧರ್ಮಶಾಸ್ತ್ರನ ಇವ್ರಿಗೆ ಸಾವು ಬಂತು ಅಂತ ಹೇಳ್ತಾರೆ. ಅದನ್ನ ಏನಕ್ಕೆ ಕೀಪಪ್ ಮಾಡೋಕ್ಕಾಗಿಲ್ಲ? ವಾಕ್ಯ ಓದನ ಎಲ್ಲಿ? ರೋಮಪುರದಲ್ಲಿ ಓದಿ ಬರೋದು. ಸೈಮನ್ ಸೋಸಲ್ ಓದಿ. ರೋಮಪುರದಲ್ಲಿ 8:3 ಓದಿಂತೀನಿ. ರೋಮಪುರದಲ್ಲಿ 8:3 ಓದಿ. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಭರವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಸಾಕ್ಬಿಡಿ, ಅದನ್ನು ದೇವರೇ ಮಾಡಿದನು. ಸಾಕು. ಏನ್ ಹೇಳ್ತಾರೆ? ಇನ್ನೊಂದ್ಸತಿ ಆ ಪದ ಮಾತ್ರ ಇನ್ನೊಂದ್ಸತಿ ಓದಿ, ಅಷ್ಟು ಮಾತ್ರ. ಅಷ್ಟನ್ ಮಾತ್ರ ಇನ್ನೊಂದ್ಸತಿ ಓದಿ. ಧರ್ಮಶಾಸ್ತ್ರವು ನಮ್ಮ ಶರೀರಾಧೀನ ಸ್ವಭಾವದ ನಿಮಿತ್ತ ನಿರ್ಭರವಾಗಿ ಯಾವ ಕೆಲಸವನ್ನು ಮಾಡಲಾರದೆ ಇತ್ತೋ ಸಾಕು. ಅದನ್ನು ದೇವರೇ ಮಾಡಿದನು. ಏನ್ ಹೇಳ್ತಾರೆ? ಧರ್ಮಶಾಸ್ತ್ರ ಏನಕ್ಕಂತೆ ಆಗ್ಲಿಲ್ಲ? ನಮ್ಮ ಶರೀರದ ಏನ್ರಿ ಶರೀರಾಧೀನ ಸ್ವಭಾವದ ನಿಮಿತ್ತ. ಶರೀರಾಧೀನದ ಸ್ವಭಾವ ನಿಮಿತ್ತ ಅದೇನಂತಾರೆ? ವೀಕ್ನೆಸ್ ಆಫ್ ದ ಫ್ಲೆಶ್. ನಮ್ಮ ಶರೀರದಲ್ಲಿ ಧರ್ಮಶಾಸ್ತ್ರ ಕೀಪಪ್ ಮಾಡೋಕ್ಕಾಗಿಲ್ಲ, ಆದ್ರಿಂದ ಧರ್ಮಶಾಸ್ತ್ರ ಫೇಲ್ಯೂರ್ ಆಯ್ತು ರೀ. ಯಾಕೆಂದ್ರೆ ಈ ಶರೀರಕ್ಕೆ ಅಭ್ಯಾಸ ಆಗ್ಬಿಡುತ್ತೆ, ಪಾಪ ಮಾಡಿ 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 ಸಡನ್ ಆಗಿ ದೇವ್ರ ವಾಕ್ಯ ಬಿಟ್ಟು ಪಾಪ ಮಾಡ್ಬಿಡ ಅಂದ್ರೆ ನಮ್ಗೆ ಮಾಡಕ್ಕಾಗಿರ ಆಯ್ತದ? ಅದೇನಾಗ್ಬಿಡ್ತು, ಅವಕಾಶ ತಗೊಂಡು ಮಾಡಂಗ್ ಆಗ್ಬಿಡ್ತು. ಅದಕ್ಕೆ ಪಾಪ ಜಾಸ್ತಿ ಆಗ್ಬಿಡ್ತು. ಇದನ್ನ ಧರ್ಮಶಾಸ್ತ್ರ ವಾಸ್ ಎ ಫೇಲಿಯರ್. ಅರ್ಥ ಮಾಡ್ಕೊಳ್ಳಿ, ಧರ್ಮಶಾಸ್ತ್ರದಲ್ಲಿ ಫಾಲ್ಟ್ ಇಲ್ಲ. ಫಾಲ್ಟ್ ಇದ್ದಿದ್ದು ಯಾರಲ್ಲಿ ಏನ್ರಿ? ಶರೀರದ ನಿರ್ಬಲಾವಸ್ಥೆ. ಅರ್ಥ ಆಯ್ತಾ? ಮನುಷ್ಯರ ಶರೀರದ ನಿರ್ಬಲಾವಸ್ಥೆ. ಶರೀರ ತುಂಬಾ ವೀಕ್ ಆಗಿರೋದ್ರಿಂದ 6,000 ವರ್ಷ ಪಾಪದಲ್ಲಿ ತುಂಬಿರೋದ್ರಿಂದ ಇದರಲ್ಲಿ ಪರ್ಫೆಕ್ಷನ್ ಮಾಡೋಕ್ಕಾಗೇನಾಗಿಲ್ಲ, ಆಗ್ಲಿಲ್ಲ ಅಲ್ವರ? ಅದಕ್ಕೆ ನೋಡಿ, ಇನ್ನೊಂದು ವಾಕ್ಯ ಓದೋಣ. ಇಬ್ರಿಯರು 8ನೇ ಅಧ್ಯಾಯ ಏನ್ರಿ? ಇಬ್ರಿಯರು 8ನೇ ಅಧ್ಯಾಯ 7 ಮತ್ತು 8 ಓದಿದ್ರಿ. ನಿಧಾನವಾಗಿ ಓದ್ಬೇಕು. ನಾನು ಎಲ್ಲಿ ನಿನ್ಸಿ ಅಂತ ಹೇಳ್ತೀನೋ ಅಲ್ಲಿ ನಿನ್ಸ್ಬೇಕು. ಯಾಕೆ ಅಂದ್ರೆ ಒಂದೊಂದು ಪದಗಳನ್ನ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಓದೋದ್ರಲ್ಲಿ ನಮ್ಗೆ ತುಂಬಾ ಅರ್ಥ ಆಗ್ತದೆ. ಓಕೆನಾ? ಯಾಕಂದರೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಬ್ರದರ್, ಇಬ್ರಿಯರು ನಾನು ಹೇಳಿದ್ದು 8ನೇ ಅಧ್ಯಾಯದಲ್ಲಿ 7 ಮತ್ತು 8. ಓಕೆ ಬ್ರದರ್, ನಾನು ಓದಲ್ಲ ಬ್ರದರ್? ಓದಿ ರಾಜು ಬ್ರದರ್. ಆ ಮೊದಲನೇ ಇವು ದೋಷವಿಲ್ಲದಾಗಿದ್ದರೆ ಎರಡನೇ ಒಡಂಬಡಿಕೆಗೆ ಅವಕಾಶವೂ ಇರುತ್ತಿರಲಿಲ್ಲ. ನೋಡ್ರಿ, ವೆಯ್ಟ್. ಏನ್ ಹೇಳ್ತಾರೆ? ಮೊದಲನೇ ಒಡಂಬಡಿಕೆ ನ್ಯಾಯ ಪ್ರಮಾಣ ಒಡಂಬಡಿಕೆ. ನ್ಯಾಯ ಪ್ರಮಾಣದ ಒಡಂಬಡಿಕೆಯಲ್ಲಿ ಏನಾರ ಫಾಲ್ಟ್ ಇಲ್ದಿರ ಇದ್ರೆ ದೇವ್ರು ಹೊಸ ಒಡಂಬಡಿಕೆ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಹೊಸ ಒಡಂಬಡಿಕೆನ ಬೈಬಲ್ ಅಲ್ಲ ರೀ, ಇನ್ನೊಂದು ನ್ಯಾಯ ಪ್ರಮಾಣದ ಒಡಂಬಡಿಕೆನೇ ಅದು. ಅದರ ನಿಮ್ಗೆ ಮೋಸ್ಟ್ಲಿ ಪಾಠ ಆಗಿಲ್ಲ, ದೇವ್ರ ಚಿತ್ರ ತಗೊಂತೀನಿ ನಾನು 3 ಒಡಂಬಡಿಕೆಗಳಂತ. ಅದ ಅಂದ್ರೆ ನ್ಯಾಯ ಪ್ರಮಾಣದಲ್ಲಿ ಏನೋ ಫಾಲ್ಟ್ ಇತ್ತು ಅಂತ ಹೇಳ್ತಾರೆ. ಅದರಿಂದ ಹೊಸ ನ್ಯಾಯ ಪ್ರಮಾಣ ಒಡಂಬಡಿಕೆ ನಾನು ಇನ್ನೊಂದ್ಸರಿ ಕೊಡ್ತೀನಿ ಅಂತ ಹೇಳ್ತಾರೆ. ಅದರ ಹಾಗಾದ್ರೆ ಏನ್ ನ್ಯಾಯ ಪ್ರಮಾಣದಲ್ಲಿ ಏನು ಫಾಲ್ಟ್ ಇತ್ತು? ಇವಾಗ ಹೇಳ್ತಾರೆ, ಓದಿ ಮುಂದಕ್ಕೆ ಏನ್ ಪ್ರಾಬ್ಲಮ್ ಇತ್ತು ಅಂತ. ಓದಿ ಬುದರ್. ಆದರೆ ದೇವರು ಆ ಒಡಂಬಡಿಕೆಗೆ ಸೇರಿದವರ ಮೇಲೆ ತಪ್ಪು ಹೊರಿಸಿ ಹೀಗಂದನು. ಸಾಕ್ಬಿಡಿ. ತಪ್ಪು ಯಾರ ಮೇಲೆ ಹೊರಿಸಿದ್ರಂತೆ? ನ್ಯಾಯ ಪ್ರಮಾಣದ ಒಡಂಬಡಿಕೆದ ಅಥವಾ ಒಡಂಬಡಿಕೆಗೆ ಸೇರಿದಂತ ಜನಗಳದ? ಸೇರಿದವರ ಮೇಲೆ. ಒಡಂಬಡಿಕೆ ಪ್ರಾಬ್ಲಮ್ ಇಲ್ಲ, ನ್ಯಾಯ ಪ್ರಮಾಣ ಸೂಪರ್ ಆಗಿದೆ. ಪ್ರಾಬ್ಲಮ್ ಯಾರ್ದಪ್ಪ ಅಂದ್ರೆ ಒಡಂಬಡಿಕೆಗೆ ಸೇರಿದಂತ ಇಸ್ರೇಲ್ ಜನಗಳು. ಇವರು ಇಷ್ಟು ಪರ್ಫೆಕ್ಟ್ ಆಗಿರಲ್ಲ, ನಾ ಕೀಪ್ ಅಪ್ ಮಾಡಕ್ಕೆ ಆಗಿಲ್ಲ ರೀ. ಅದನ್ನೇನಾಗ್ಬಿಡ್ತು? ನ್ಯಾಯ ಪ್ರಮಾಣ ಫೇಲಿಯರ್ ಆಗ್ಬಿಡ್ತು. ಇದರಿಂದ ಈ ನ್ಯಾಯ ಪ್ರಮಾಣದಲ್ಲಿ ಬಿದ್ದಿರೋಂಥ ಇಸ್ರೇಲ್ ಜನಗಳನ್ನ ವಿಮೋಚನೆ ಮಾಡಬೇಕು ಅಂದ್ರೆ ದೇವರು ಯೇಸು ಕ್ರಿಸ್ತನ ಇಸ್ರೇಲ್ಗೆ ಕಳಿಸ್ಬೇಕಾಗಿತ್ತು. ಅಮೇರಿಕಾ, ಇಂಡಿಯಾ, ಲಂಡನ್, ಪ್ಯಾರಿಸ್ ಎಲ್ಲ ಆಗಲ್ಲ.
ಅರ್ಥ ಮಾಡ್ಕೊಂಡ್ರ? ಇವಾಗ ಏನ್ ಪಾಯಿಂಟ್ ನೋಡೈತೀನಿ, ಈ ಪಾಯಿಂಟ್ ಏನಕ್ಕೆ ಕೇಳಿದೆ ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ತನು ಇಸ್ರೇಲ್ಗೆ ಬರಬೇಕು, ಅದ್ರ ಇಸ್ರೇಲ್ ಬಂದು ಹೆಂಗ್ ಹುಟ್ಟಬೇಕು? ಯಹುದ್ಯನಾಗಿಯೇ ಹುಟ್ಟಬೇಕು, ಯೂದಾ ಕುಲದಲ್ಲೇ ಹುಟ್ಟಬೇಕು. ಆಮೇಲೆ ನ್ಯಾಯ ಪ್ರಮಾಣ ಕೆರಡೆ ಇರ್ಬೇಕೋ ಬೇಡವಾ? ಹೇಳ್ರಿ, ನ್ಯಾಯ ಪ್ರಮಾಣ ಕೆರಡೆ ಇರ್ಬೇಕೋ ಬೇಡವಾ? ಇರ್ಬೇಕು ಇರ್ಬೇಕು. ಇರ್ಬೇಕು. ಇನ್ನೊಂದ್ಸತಿ ಗಲಾತ್ಯರು 4:4 ಓದ್ರಿ. ಗಲಾತ್ಯರು 4:4 ಇನ್ನೊಂದ್ಸತಿ ಓದ್ರಿ. ಆದರೆ ಕಾಲವು ಪರಿಪೂರ್ಣವಾದಾಗ ಹ್ಮ್. ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು, ಹಾ. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಹಾ. ಉತ್ತರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಹ್ಮ್. ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು. ನೋಡುವ ಏನಕ್ಕೆ ಸೂಪರ್ ಆಗಿ ಹೇಳ್ತಿರ್ತೀನಿ. ಪುತ್ರ ಸ್ವೀಕಾರ ಆಗ್ಬೇಕು, ಧರ್ಮಶಾಸ್ತ್ರದ ಕೆಡೆ ಇರೋದನ್ನೆಲ್ಲ ವಿಮೋಚನೆ ಮಾಡಬೇಕು. ಅದರಿಂದ ಕ್ರಿಸ್ತನ್ನ ಸ್ತ್ರೀಯೊಳಗೆ ಹುಟ್ಟಿದವಳಾಗಿ ಧರ್ಮಶಾಸ್ತ್ರ ಕೆಳನೆ ಕಳಿಸ್ಬಿಟ್ರಂತೆ ರೀ. ಹಂಗಾರೆ ಯೇಸು ಕ್ರಿಸ್ತ ಧರ್ಮಶಾಸ್ತ್ರ ಕೆಡೆ ಇದಾರೆ ಅಂತಂದ್ರೆ ನಮ್ಗೆ ಗೊತ್ತಾಯ್ತು ಇದಾರೆ ಅಂತ. ಇವಾಗ ಯೇಸು ಕ್ರಿಸ್ತ ಏನ್ ಮಾಡಬೇಕು? ಧರ್ಮಶಾಸ್ತ್ರ ಕೈಗೊಂಡು ನಡಿಬೇಕಾ ಇಲ್ವಾ? ನಡಿಬೇಕು brother. ನಡಿಬೇಕು. ಹಂಗಂದ್ರೆ ನ್ಯಾಯ ಪ್ರಮಾಣದಲ್ಲಿರಂತ 606 ಲಾನಲ್ಲಿ ಯೇಸು ಕ್ರಿಸ್ತು ಎಷ್ಟು ಕೀಪ್ ಅಪ್ ಮಾಡಬೇಕು? 600 ಮಾಡಿದ್ರೆ ಸಾಕಾ? 605 ಮಾಡಿದ್ರೆ ಸಾಕಾ? 500 ಮಾಡಿದ್ರೆ ಸಾಕಾ? ಹೇಳ್ರಿ. 606 ಲಾ ಇದೆ ಅಂತಂದ್ರೆ ಆ ನ್ಯಾಯ ಪ್ರಮಾಣದಲ್ಲಿ ಯೇಸು ಕ್ರಿಸ್ತು ಎಷ್ಟು ಕೀಪ್ ಅಪ್ ಮಾಡ್ಬೇಕು? 500 ಮಾಡಿದ್ರೆ ಸಾಕಾ? 600. ಎಷ್ಟು ಮಾಡ್ಬೇಕು? 600. ಎಷ್ಟು? 606. 606 ಅಲ್ವರ? ಹಂಗಂದ್ರೆ ನೀವೇ ಹೇಳ್ರಿ, ಯೇಸು ಕ್ರಿಸ್ತು ಎಲ್ಲ ಪ್ರಮಾಣ ಕೀಪ್ ಅಪ್ ಮಾಡಿರ್ತಾರೋ ಇಲ್ವೋ? ಖಂಡಿತ ಮಾಡಿರ್ತಾರೆ ಅವ್ರು. ಮಾಡಿದ್ದಾರೆ. ಹಂಗಂದ್ರೆ ನ್ಯಾಯ ಪ್ರಮಾಣದಲ್ಲಿರಂತ ಪಸ್ಕಾನ ಯೇಸು ಕ್ರಿಸ್ತು ಪ್ರತಿ ವರ್ಷ ಮಾಡಿದಾರ ಇಲ್ವಾ? ಮಾಡಿದ್ದಾರೆ. ಒಬ್ಬರೇ ಒಬ್ರು ಮಾಡಿರ್ತಾರೆ. 23 ಜನಕ್ಕೆ ಅರ್ಥ ಆಗಿಲ್ವಾ? ಹ್ಮ್. ಹೇಳ ಮಾಡಿದ್ದಾರೆ. ಇನ್ನೊಂದ್ಸತಿ. ಮತ್ತೆಲ್ಲರೂ ಉತ್ತರ ಕೊಡ್ಬೇಕು. ಮೊಬೈಲ್ ಇಟ್ಬಿಟ್ಟು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದೀರಾ? ಹ್ಮ್. ಹೇಳ್ರಿ. ಇಲ್ಲ brother. ಮತ್ತೆ ಹೇಳ್ರಿ, ಯೇಸು ಕ್ರಿಸ್ತು ಮಾಡಿದಾರ ಇಲ್ವಾ? ಹಂಗಾರೆ ನ್ಯಾಯ ಪ್ರಮಾಣ ಕೀಪ್ ಅಪ್ ಮಾಡಿದಾರ ಇಲ್ವಾ? ಮಾಡಿದ್ದಾರೆ. Yes. ಹಂಗಂದ್ರೆ ಅವರು ಪಸ್ಕಾನ ಪ್ರತಿ ವರ್ಷ ಮಾಡಿದ್ದಾರೆ. ಬೈಬಲ್ ರೆಕಾರ್ಡ್ ನಮಗೆ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಯಾಕೆ ಕೊಟ್ಟಿಲ್ಲ? ಅದಕ್ಕೊಂದು ಕಾರಣ ಇರ್ಬೇಕು ತಾನೆ. ಕೊಟ್ಟಿಲ್ಲ, ಕರೆಕ್ಟು. ಯಾಕೆ ಅಂದ್ರೆ ಯೇಸು ಕ್ರಿಸ್ತು ಕೀಪ್ ಅಪ್ ಮಾಡೋರೆ, ಅದ್ರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಅವ್ರು ಕೀಪ್ ಅಪ್ ಮಾಡಿದ್ರೆ ಇದ್ರೆ ನಮಗೆಲ್ಲ ರಕ್ಷಣೆನೇ ಇಲ್ಲ ರೀ ಇವತ್ತು. ಒಂದ್ರಲ್ಲೂ ಒಂದೇ ಒಂದು ಸ್ಮಾಲ್ ಮಿಸ್ಟೇಕ್ ಮಾಡಿದ್ರು ಯೇಸು ಕ್ರಿಸ್ತು ಏನಾಗಿರೋರು ಗೊತ್ತಾ? ಫೇಲ್ ಆಗ್ಬಿಟ್ಟಿರೋದು, ಮರಣದಂಡನೆ ಸ್ವೀಕಾರ ಮಾಡಿರ್ಬೇಕಾಯ್ತು. ಏನ್ ಹೇಳ್ತಾರೆ? ಯೇಸು ಕ್ರಿಸ್ತು ಹೆಂಗ್ ಕೇಳಿದ್ರು ದೇವತ ಪ್ರಾರ್ಥನೆ ಮಾಡಕ್ಕೆ? ಹೆಂಗ್ ಕೇಳ್ತಾರೆ? ದೇವರೇ, ಸಾಧ್ಯವಾದ್ರೆ ಈ ಪಾತ್ರ ನನ್ನೇನಾಗ್ಲಿ, ಏನಾಗ್ಲಿ, ಈ ಪಾತ್ರ ನನ್ನೇನಾಗ್ಲಿ ಒಳಗೋಗ್ಲಿ. ಯಾವ ಪಾತ್ರ ಕೇಳಿದವರು? ಅವ್ರಿಗೆ ನಾನು ಎಲ್ಲಾ ವಿಚಾರ ಕೀಪ್ ಅಪ್ ಮಾಡಿದೀನ ದೇವ್ರೆ, ನಿನ್ನ ಆಜ್ಞೆಗಳಿಗೆ ಕೈಗೊಂಡು ನಡೆದಿದ್ದೀನ ದೇವ್ರೆ, ಇದೊಂದು ಅಶ್ಯೂರೆನ್ಸ್ ಕೊಡು ದೇವ್ರೆ. ನಾನೇನಾರೋ ಮಿಸ್ಟೇಕ್ ಮಾಡ್ಬಿಟ್ರೆ ಏನಾಗ್ಬಿಡ್ತಾರೆ? ನಿನ್ನ ದಿವ್ಯ ಯೋಜನೆ ಹೊಟ್ಟೋಗ್ಬಿಡ್ತಾರೆ. ಈ ಒಂದು ಗೊಂದಲ ಅವ್ರ ಮನಸ್ಸಲ್ಲಿ ಏನಾಗಿರ್ತದೆ? ಬಂದಿರ್ತದೆ. ಅದಕ್ಕೆ ದೇವತ್ರ ಏನ್ ಕೇಳಿದ್ರು? ಬಲ ಕೇಳಿದ್ರು, ಒಂದು ಅಶ್ಯೂರೆನ್ಸ್ ಕೇಳಿದ್ರು. ಆ ಅಶ್ಯೂರೆನ್ಸ್ ಕೊಟ್ಟಿದ್ಮೇಲೆ ಧೈರ್ಯವಾಗಿ ಹೋಗಿ ಶಿಲ್ಬೆ ಮಾಡ ಏನ್ ಮಾಡಿದ್ರು ಅವರು ಸತ್ರು. ಅದಕ್ಕೆ ಹೇಳ್ತಾರೆ, ಪೇತ್ರ ಕಿವಿ ಕಡ್ದ್ಬಿಟ್ಟಾಗ ಏನ್ ಹೇಳ್ತಾರೆ? ಪೇತ್ರನೇ, ಕತ್ತಿ ಹೊರಗಡೆ ಹಾಕೋ, ದೇವ್ರು ನನ್ ಕೊಟ್ಟಿಂತ ಪಾನ ಪಾತ್ರೆಲಿ ಪಾನ ಮಾಡ ಬಿಟ್ಬಿಡ್ತೀನ. ಏನ್ ಕೇಳಿದ್ರು? ದೇವ್ರೆ, ಈ ಪಾತ್ರೆ ಹೋಗ್ಬಿಡ್ಲಿ ಅಂದ್ರು. ಇವಾಗ ಏನ್ ಹೇಳ್ತಾರೆ? ಈ ಪಾತ್ರೆ ನಾನು ಕುಡಿತೀನಪ್ಪ ಅಂತ ಅಷ್ಟು ಕಾನ್ಫಿಡೆನ್ಸ್ ಆಗಿ ಹಿಂಗ್ ಹೇಳಿದ್ರು. ಯಾಕಂದ್ರೆ ದೇವ್ರವ್ರಿಗೆ ಕ್ಲಿಯರ್ ಆಗಿ ಅಶ್ಯೂರೆನ್ಸ್ ಕೊಟ್ಟಿರ್ತಾರೆ. ಮಗನೇ, ನೀ ಎಲ್ಲ ಪ್ರಮಾಣ ಏನ್ ಮಾಡಿದೀನಿ? 100% ಕೀಪ್ ಅಪ್ ಮಾಡಿದ್ಯಾ. ಎಕ್ಸಾಮ್ ಅಲ್ಲಿ 100/100% ಮಾರ್ಕ್ಸ್ ನೀನ್ ತೆಗಿದ್ಯಾ, ಧೈರ್ಯವಾಗಿ ಹೋಗುವಂತ ಅಶ್ಯೂರೆನ್ಸ್ ದೇವ್ರವ್ರಿಗೆ ಏನ್ ಮಾಡಿರ್ಬೇಕು? ಕೊಟ್ಟಿರ್ಬೇಕು. ಅರ್ಥ ಆಯ್ತಾರ? ಇದರಿಂದ ಯೇಸು ಕ್ರಿಸ್ತು ಪ್ರಮಾಣನ ಎಲ್ಲ ಕೀಪ್ ಅಪ್ ಮಾಡಿರ್ತಾರೆ. ಬೇಕಾದ್ರೆ ಎಕ್ಸಾಂಪಲ್ ನೋಡಿರ್ತೀರಿ, ವಾಕ್ಯ ಇದೆ ಇಲ್ಲಿ ರೋಮಾಪುರದಲ್ಲಿ 7ನೇ ಅಧ್ಯಾಯ. ಯಾರು ಓದ್ರಿ ಅಂತೀರಿ? 7ನೇ ಅಧ್ಯಾಯದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾರೆ. 1ರಿಂದ ಹಿಡ್ದು 4ನೇ ವಾಕ್ಯದವರೆಗೂ ಓದ್ರಿ ಅಂತೀನಿ. ರೋಮಾಪುರದಲ್ಲಿ 7ನೇ ಅಧ್ಯಾಯ 1ರಿಂದ 4. ಸಹೋದರೇ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳಿದ್ದೇನೆಂದರೆ, ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತದೆಂಬುದು ನಿಮಗೆ ಗೊತ್ತಿಲ್ಲವೇ? ಅದಕ್ಕೆ ದೃಷ್ಟಾಂತ. ವೇಟ್ ಒಂದು ನಿಮಿಷ ಬ್ರದರ್, ಇದು ಅರ್ಥ ಮಾಡ್ಕೊಳ್ಳೋಣ. ಒಬ್ಬ ಮನುಷ್ಯ ಜೀವಂತವಾಗಿರೋ ತನಕ ಧರ್ಮಶಾಸ್ತ್ರ ಮೇಲೆ ಮಾಡ್ತಾನೆ, ಅಧಿಕಾರ ನಡೆಸುತ್ತೆ. ಏನಿದೆ ಅರ್ಥ? ಅದರ ಇವಾಗ ನಾನು ಇಂಡಿಯಾಲಿ ಇದ್ದೀನಪ್ಪ. ಇಂಡಿಯಾಲಿರೋಂಥ ಗೌರ್ಮೆಂಟ್ ರೂಲ್ಸು ನನ್ಗೆ ಎಲ್ಲಿವರೆಗೂ ಅಪ್ಲೈ ಆಗ್ತದೆ?
ನಾನು ಇಂಡಿಯಾಲಿ ಬದುಕಿರೋ ತನಕ, ಇಂಡಿಯಾಲಿ ಸಿಟಿಸನ್ ಆಗಿರೋ ತನಕ, ನಾನು ಇಂಡಿಯಾ ಬಿಟ್ಬಿಟ್ಟು ಅಮೆರಿಕ ಸಿಟಿಸನ್ ಆಗ್ಬಿಟ್ಟೆ, ಅವಾಗ ಇಂಡಿಯನ್ ರೂಲ್ಸ್ ನನಗೆ ಅಪ್ಲೈ ಆಗ್ತದಾ? ಆಗಲ್ಲ ಬ್ರದರ್. ಆಗಲ್ಲ. ಅದೇ ಹೇಳ್ತಾರದು. ನೀನು ಇಸ್ರೇಲ್ ಅಲ್ಲಿ ಇಟ್ಬಿಟ್ಟಿದ್ಯಾ, ಇಸ್ರೇಲ್ ಬದುಕಿದ್ಯಾ, ನೀನು ಜೀವಂತವಾಗಿರೋ ತನಕ ಧರ್ಮಶಾಸ್ತ್ರ ನಿಮ್ಮ ಮೇಲೆ ಏನ್ ಮಾಡ್ತಾರೆ? ಆಡಳಿತ ಮಾಡ್ತಾರೆ. ಈಗ ಎಕ್ಸಾಂಪಲ್ ಕೊಟ್ಟು ಅಪೋಸ್ಟಲ್ ಪೌಲ್ ಎಕ್ಸಾಂಪಲ್ ಕೊಡ್ತಾರೆ. ಏನ್ ಎಕ್ಸಾಂಪಲ್? ಓದಿ ಬದರ್. ದೃಷ್ಟಾಂತ, ಗಂಡನು ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು. ವೆಯ್ಟ್. ಗಂಡನು ಸತ್ತರೆ ಏನು? ಗಂಡ ಜೀವಂತವಾಗಿರೋ ತನಕ ಹೆಂಡತಿ ಏನ್ ಮಾಡ್ಬೇಕು? ಗಂಡನಿಗೆ ಅಧೀನರಾಗಿರ್ಬೇಕು. ಇಲ್ಲ ನಾನು ಬೇರೆ ಲವ್ ಮಾಡ್ತಾ ಇದ್ದೀನಿ, ನಾ ಇನ್ನೊಬ್ರು ಮದುವೆ ಮಾಡ್ಕೊಂತಾರೆ, ಮದುವೆ ಮಾಡ್ಕೊಳಕ್ ಆಯ್ತದ? ನೋ, ಮದುವೆ ಮಾಡ್ಕೊಳಂಗಿಲ್ಲ. ಹಂಗೇನೋ ಮದುವೆ ಮಾಡ್ಕೊಬೇಕು ಅಂದ್ರೆ ಗಂಡ ಏನಾಗಬೇಕು? ಏನಾಗಬೇಕು? ಗಂಡ ಮೊದಲನೇ ಗಂಡ ಏನಾಗಬೇಕು? ಇರ್ಬಾರ್ದವ್ರು. ಮೊದಲನೇ ಗಂಡ ಸತ್ತೋಗ್ಬೇಕ್ರಿ. ರೂಲ್ಸ್ ನೋಡ್ರಿ, ಓದಿ ಮುಂದೆ ಐತೆ, ಅಲ್ಲೇ ಓದಿ ಬಿದ್ದಾರ. ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು. ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು. ಹೀಗಿರಲಾಗಿ ಗಂಡನು ಜೀವದಿಂದಿರುವಾಗ ಆಕೆ ಬೇರೊಬ್ಬನನ್ನು ಸೇರಿದರೆ ವ್ಯಭಿಚಾರಣೆ ಎನ್ನಿಸಿಕೊಳ್ಳುವಳು. ಆದರೆ ಗಂಡನು ಸತ್ತ ಮೇಲೆ ಅವನ ಹಂಗು ತಪ್ಪಿದ್ದರಿಂದ ಆಕೆ ಮತ್ತೊಬ್ಬ ಗಂಡನನ್ನು ಮಾಡಿಕೊಂಡರೂ ವ್ಯಭಿಚಾರಿಣಿಯಲ್ಲ. ನೋಡ್ರ ಏನಂತೆ ಇದು ಎಕ್ಸಾಂಪಲ್ ರೀ. ಹೆಂಡತಿ ಗಂಡನ ಮದುವೆ ಆಗಿರೋ ತನಕ ಗಂಡನಿಗೆ ಅಧೀನ ಇರಬೇಕು. ಒಂದ್ಸತಿ ಗಂಡ ಸತ್ತೋಗ್ಬಿಟ್ರೆ ಬೇರೆ ಗಂಡನೇ ಮಾಡೋದು, ಮದುವೆ ಮಾಡ್ಕೊಬೋದು. ಗಂಡ ಸಾಯ ತನಕ ಇನ್ನೊಬ್ರು ಮದುವೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಇದೇನ್ ಗೊತ್ತಾ? ಇದು ಇಸ್ರೇಲ್ ಜನಗಳಿಗೂ ನ್ಯಾಯ ಪ್ರಮಾಣಕ್ಕೂ ಆಗಿರೋಂಥ ಮದುವೆ. ಇಸ್ರೇಲ್ ಜನಗಳಿಗೂ ನ್ಯಾಯ ಪ್ರಮಾಣಕ್ಕೆ ಏನಾಗಿದೆ ಇವಾಗ? ಮದುವೆ ಆಗೈತೆ. ಯಾಕಂದ್ರೆ ಇಸ್ರೇಲ್ ಜನಗಳು ಅದು ಕೆಡವರೆ. ಇವಾಗ ನ್ಯಾಯ ಪ್ರಮಾಣ ಬದುಕಿರೋ ತನಕ ಇಸ್ರೇಲ್ ಜನಗಳು ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲಪ್ಪ. ಇವಾಗ ಏನ್ ಮಾಡ್ಬೇಕು? ಇಸ್ರೇಲ್ ಜನಗಳು ನ್ಯಾಯ ಪ್ರಮಾಣ ಬಿಟ್ಟು ಯೇಸು ಕ್ರಿಸ್ತನ ಮದುವೆ ಆಗ್ಬೇಕು, ಯೇಸು ಕ್ರಿಸ್ತನ ಸೇರ್ಬೇಕು ಅಂದ್ರೆ ಅವ್ರು ಏನ್ ಮಾಡ್ಬೇಕು? ಇವಾಗ ನ್ಯಾಯ ಪ್ರಮಾಣ ಬಿಟ್ಟು ಬರಬೇಕು. ಕರೆಕ್ಟಾ? ಇವಾಗ ನ್ಯಾಯ ಪ್ರಮಾಣ ಜೀವಂತವಾಗೈತಲ್ಲ, ಪವರ್ ಇದೆ ಅದಕ್ಕೆ. ಅದಕ್ಕೆ ಏನ್ ಮಾಡ್ಬೇಕು? ನ್ಯಾಯ ಪ್ರಮಾಣ ಸಾಯ್ಬೇಕು. ನ್ಯಾಯ ಪ್ರಮಾಣ ಹೆಂಗ್ ಸಾಯಿಸೋದು? ನ್ಯಾಯ ಪ್ರಮಾಣ ಹೆಂಗ್ ಸಾಯಿಸೋದು ಅಂತಂದ್ರೆ, ನ್ಯಾಯ ಪ್ರಮಾಣನ ಯಾರಾದ್ರೂ ನ್ಯಾಯವಾಗಿ ಒಂದೇ ಒಂದು ಪ್ರಮಾಣನ ಮೀರ್ದಿರ ಎಲ್ಲಾನು ಕೀಪ್ ಅಪ್ ಮಾಡ್ಬಿಟ್ರೆ ಆ ನ್ಯಾಯ ಪ್ರಮಾಣಕ್ಕೆ ಬಲ ಇರಲ್ಲ. ನ್ಯಾಯ ಪ್ರಮಾಣ ಸತ್ತಂತೆ ಲೆಕ್ಕ. ನ್ಯಾಯ ಪ್ರಮಾಣ ಪವರ್ಲೆಸ್ ಆಗ್ಬಿಡ್ತು ಅಂತ ಲೆಕ್ಕ. ಇದನ್ನೇ ಕ್ರಿಸ್ತನ ಬಂದು ಮಾಡಿದ್ರಿ. ನ್ಯಾಯ ಪ್ರಮಾಣ ಫುಲ್ ಅಧಿಕಾರ ಚಲಾಯಿಸ್ತಾ ಇತ್ತು, ಪವರ್ ಜಮಾಯಿಸ್ತಾ ಇತ್ತು. ಯೇಸು ಕ್ರಿಸ್ತ ನ್ಯಾಯ ಪ್ರಮಾಣನ ಕೀಪ್ ಅಪ್ ಮಾಡಿ ನ್ಯಾಯ ಪ್ರಮಾಣ ಮೇಲೆ ಹೋದವಾಗ ನ್ಯಾಯ ಪ್ರಮಾಣ ಸತ್ತಂತ ಲೆಕ್ಕ. ಆವಾಗ ಇಸ್ರೇಲ್ ಜನಗಳಿಗೆ ಸ್ವಾತಂತ್ರ್ಯ ಸಿಕ್ತು. ಇಸ್ರೇಲ್ ಜನಗಳು ನ್ಯಾಯ ಪ್ರಮಾಣದಿಂದ ಕೆಳಗಡೆ ಬಿಡುಗಡೆ ಆಗಿ ಕ್ರಿಸ್ತನ್ನ ಅಕ್ಸೆಪ್ಟ್ ಮಾಡಕ್ಕೆ ಅವಕಾಶ ಸಿಕ್ತು. ಅದನ್ನೇ ಹೇಳೋದು. 4ನೇ ವಾಕ್ಯ ಓದಿ ಬಿಡ್ರಿ ಇವಾಗ. ಎಷ್ಟನೇ ಅಧ್ಯಾಯ? ಒಂದ್ ನಿಮಿಷ. ರೋಮಾಪುರದಲ್ಲಿ 7ನೇ ಅಧ್ಯಾಯ 4ನೇ ವಾಕ್ಯ ಓದಿ ಬಿಡ್ರಿ. ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತೀರಿ, ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ. ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ. ಕ್ರಿಸ್ತನ ಸೇರಿದ್ರೆ ನಮ್ಗೆ ಅನುಕೂಲ ಆಯ್ತ್ರಿ. ಇದರಿಂದ ನಾವ್ ಏನಪ್ಪ ಕಲಿಬೋದು ಅಂದ್ರೆ, ಯೇಸು ಕ್ರಿಸ್ತು ಭೂಲೋಕಕ್ಕೆ ಬಂದಿರ್ಬೇಕಾರೆ ನ್ಯಾಯ ಪ್ರಮಾಣದವ್ರು ಒಂದೂ ಮಿಸ್ ಮಾಡಕ್ ಸಾಧ್ಯ ಇಲ್ಲ ಅಲ್ವರ. ಅದಕ್ಕೆ ಅವರು ಪ್ರತಿ ವರ್ಷ ಆಲಯಕ್ಕೆ ಬರ್ತಾ ಇದ್ರು ಅಂತ ಬೈಬಲ್ನ ವಾಕ್ಯ ಇದೆ. ಅದರ ಸುನ್ನತಿ 8ನೇ ದಿನಕ್ಕೆ ಮಾಡಿಸ್ಕೊಂಡಂತ ವಾಕ್ಯ ಇದೆ ಅಲ್ವರ. ಹಂಗಾರೆ ನ್ಯಾಯ ಪ್ರಮಾಣದ ಎಲ್ಲ ಆಚರಣೆಗಳನ್ನ ಮಿಸ್ ಮಾಡಿ ರೀತಿಲಿ ಮಾಡಿದ್ದಾರೆ. ಆದರೆ ಕೊನೆ ಪಸ್ಕ ಮಾತ್ರ ನಮ್ಗೆ ಬೈಬಲಲ್ಲಿ ಏನಕ್ಕಪ್ಪ ರೆಕಾರ್ಡ್ ಮಾಡಿದ್ದಾರೆ ಅಂತಂದ್ರೆ, ಅವರು ಪಸ್ಕದ ಹೊಸ ನಿಯಮ ತರ್ತಾರೆ. ಆ ಹೊಸ ನಿಯಮ ನಾವು ಆಚರಣೆ ಮಾಡಬೇಕು ಅಂತ ಅಂದ್ಬಿಟ್ಟು ರೆಕಾರ್ಡ್ ಬೈಬಲ್ನ ಇಟ್ಟವ್ರೆ. ಯೋಚನೆ ಮಾಡಿ, ಇದಕ್ಕಿಂತ ಮುಂಚೆ ಎಲ್ಲಾ ಪಸ್ಕದ ಆಚರಣೆಗಳನ್ನ ಬೈಬಲ್ ಬರೆದ್ಬಿಟ್ಟು ಏನ್ರಿ ಈ ಒಂದು ಪಸ್ಕದ ಆಚರಣೆನೂ ಕೂಡ ಬೈಬಲ್ ಬರ್ಸ್ಬಿಟ್ಟು ಇದ್ರೆ ಜನಗಳಿಗೆ ಓದೋರ್ಗೆ ಏನಾಗ್ಬಿಡೋದು? ಕನ್ಫ್ಯೂಷನ್ ಆಗಂತ ಸಾಧ್ಯತೆಗಳಿರ್ತದೆ. ಅಯ್ಯೋ ಅವಾಗ ಕುರಿ ಕಡಿದ್ರು, ಇವಾಗ ಕುರಿ ಕಡ್ದಿಲ್ವಲ್ಲ, ಆ ಕುರಿ ಕಡಿಯೋಣ ಇವಾಗ ಕೂಡ, ಯಾಕಂದ್ರೆ ಅವ್ರು ಮಾಡೋರಲ್ಲ ನಾವು ಕೊಡೋಣ ಅಂತ ಏನ್ ಹೇಳ್ತಾರೆ. ತಪ್ಪಾದ ಅಭಿಪ್ರಾಯಗಳು ಬರೋದಕ್ಕೆ ಸಾಧ್ಯತೆ ಇರ್ತದೆ ಅಂತನ್ಬಿಟ್ಟೆ ದೇವ್ರು ನಮ್ಗೆ ಅವಶ್ಯಕತೆ ಇಲ್ದಿರೋಂಥ ಇನ್ಫಾರ್ಮೇಶನ್ ನಮಗೆ ಬರ್ದಿಲ್ಲ. ಬೈಬಲಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ವೀಣಾದ ವಾರ್ತೆಗಳನ್ನ ಮಾತಾಡಬೇಡಿ, ವೀಣಾದ ವಾರ್ತೆಗಳಿಗೆ ನೀವು ಲೆಕ್ಕ ಕೊಡಬೇಕು ಅಂತ ಹೇಳ್ತಾರೆ. ಆಗ ದೇವರು ಬೇಡದಿರೋಂಥ ವಿಚಾರಗಳು ನಮಗೆ ಕೊಟ್ಟಿರ್ತಾರ? ಇಲ್ಲ ರೀ. ಅದಕ್ಕೆ ಬೈಬಲ್ ಇಂಡೈರೆಕ್ಟ್ ಇನ್ಫಾರ್ಮೇಶನ್ ಕೊಟ್ಟವ್ರೆ ಅಷ್ಟೇ. ಅದರ ಹಂಗಂತನ್ಬಿಟ್ಟು ನಾವು ಇದನ್ನ ಬಿಟ್ಬಿಡ್ಬೇಕು ಅಂತಲ್ಲ ರೀ. ನಮ್ಗೆ ಹೊಸ ನಿಯಮ ಕೊಟ್ಟಾರ ಯೇಸು ಕ್ರಿಸ್ತು. ಈ ಪಸ್ಕನ ಇದನ್ನ ಈ ರೀತಿ ಮಾಡಿ ಅಂತ ಹೇಳ್ಬೇಕಾರೆ ಅದನ್ನ ಹೊಸ ನಿಯಮದಲ್ಲಿ ಮಾಡೋದೇ ನಮ್ಮ ಒಂದು ಕರ್ತವ್ಯ. ಅದರಿಂದ ಜೀಸಸ್ ಕ್ರೈಸ್ಟ್ ಲಾನ ಕೀಪ್ ಅಪ್ ಮಾಡಿದ್ದಾರೆ. ಲಾನ ಕೀಪ್ ಅಪ್ ಮಾಡಿದರೆ ಇದ್ರೆ ಅವ್ರು ಶಿವೆಂಬ ಬಂದು ನಮಗೆ ಪ್ರಾಣ ಕೊಡೋಕ್ಕೆ ಸಾಧ್ಯನೇ ಇರ್ತಾ ಇರಲ್ಲ, ನಮ್ಮನ್ನೆಲ್ಲ ವಿಮೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅರ್ಥದ? ಅದರಿಂದ ಇದು ಪಸ್ಕದ ನಿಯಮ
ಅಲ್ವರ ಇಸ್ರೇಲ್ ಜನಗಳು ಕ್ಲೀನಾಗಿ ಹೇಳ್ತಾರೆ ಪಸ್ಕಾನ ಎಲ್ಲ ಆಚರಣೆ ಮಾಡಬೇಕು ಗೊತ್ತಾ? ಪಸ್ಕಾ ಕುರಿ ಎಲ್ಲಿ ಬೇಕಾದ್ರೆ ಕಡಿಬೋದಾ? ಇಲ್ಲ ಬ್ರದರ್. ಪರ್ಟಿಕ್ಯುಲರ್ ಜಾಗ ಇದೆ, ಇಷ್ಟ ಬಂದಂಗೆ ಕಡೆಗಿಲ್ಲ. ದೇವರು ಪ್ರತಿ ವರ್ಷ ಜಾಗ ನೇಮಿಸ್ತಾರ್ರಿ, ಇಂಥ ಜಾಗದಲ್ಲೇ ಕಡಿಬೇಕು, ಅಂಥ ಜಾಗದಲ್ಲೇ ಕಡಿಬೇಕು. ಅದಕ್ಕೆ ಯೇಸು ಕ್ರಿಸ್ತನ ಪಸ್ಕಾನ ಎಲ್ಲಿ ಸಿದ್ಧತೆ ಮಾಡಿದ್ದು? ಎಲ್ಲಿ ಮಾಡ್ತಾರೆ ಅವರು? ಯಾವ ಜಾಗದಲ್ಲಿ ಮಾಡಿದ್ದು? ಯಜ್ಞವೇದಿ. ಅಲ್ಲ, ಪಸ್ಕ ಮಾಡ್ತಾರಲ್ಲ ಯೇಸು ಕ್ರಿಸ್ತು, ಕೊನೆಯ ಪಸ್ಕ ಸಾಯ್ಬೇಕಾದ್ರೆ ಪಸ್ಕ ಮಾಡ್ತಾರಲ್ಲ, ಎಲ್ಲಿ ಮಾಡಿದ್ದು ಯೇಸು ಕ್ರಿಸ್ತು? ಪ್ರಭು ರಾತ್ರಿ ಭೋಜನ ಕೊನೆಯಲ್ಲಿ ತಗೊಂತಾರಲ್ಲ ಯೇಸು ಕ್ರಿಸ್ತು, ಯಾರ ಮನೇಲಿ ಮಾಡಿದ್ದು? ಅವ್ರ ಮನೇಲಿ ಮಾಡಿದ್ರ? ಲಾಜರಸ್ ಇಲ್ಲ ಮನೇಲಿ ಬ್ರದರ್, ಬೇರೆ ಮಾಡಿ. ಲಾಜರಸ್ ಮನೇಲಿ ಮಾಡಿದ್ರ? ಆ ಫೇವ್ರೇಟ್ ಮಾರ್ತಾ ಮನೇಲಿ ಮನೇಲಿ ಮಾಡಿದ್ರ? ಇಲ್ಲ ಬ್ರದರ್. ಎಲ್ಲಿ ಮಾಡಿದ್ದ? ಯೇಸು ಕ್ರಿಸ್ತು ಚೂಸ್ ಮಾಡ್ತಾರೆ, ಹಿಂಗ್ ಹೋಗ್ತಾ ಇರಿ, ಬಿನ್ಗೆ ಯಾರಾದ್ರೂ ಕೊಡ್ತಾರೆ, ನೀರ್ ತಗೊಂಡ್ಬರ್ತಿರ್ತಾರ ಅವ್ರ ಮನೆಗೆ. ಒಂದು ಮೇಲೆ ಇದ್ಮೇಲೆ ಮನೆಯ ಇದರಲ್ಲಿ ಮಾಡೋದು ಅದರ, ಯಾಕಂದ್ರೆ ಅವರೇ ಡಿಸೈಡ್ ಮಾಡೋದು ಯಾವ ಟೈಮಲ್ಲಿ ಹೇಳಿ ಡಿಸೈಡ್ ಮಾಡ್ಕೊಂಡು ಡಿಸೈಡ್ ಮಾಡ್ತಾ ಇದ್ರು. ಅದಕ್ಕೆ ಇಷ್ಟ ಬಂದವರೆಲ್ಲ ಮಾಡಂಗಿಲ್ಲ, ಇಷ್ಟ ಬಂದ ಜಾಗಲ ಮಾಡೋದು. ಅದಕ್ಕೆ ನೀವು ಪೆಂಟಿಕಾಸ್ಟ್ ದಿನ ನಾವು ಬೈಬಲ್ ಓದಲ್ಲ, ಅನ್ಯ ಭಾಷೆ ಬಗ್ಗೆ ಓದ್ಬೇಕು ನೋಡಿದ್ರಿ, 17 ಊರಿಂದ ಪೆಂಟಿಕಾಸ್ಟಿಗೆ ಜನಗಳು ಬಂದು ಸೇರಿದ್ರು. ಯಾಕೆ ಬಂದು ಸೇರ್ತಾ ಇದ್ರು? ಬೇರೆ ವರ್ಷದಲ್ಲಿ ಯಾವ ದಿನಾನೂ ಸೇರ್ತಾ ಇಲ್ಲ, ಈ ದಿನಕ್ಕೆ ಮಾತ್ರ ಸೇರೋರು. ಯಾಕೆ ಗೊತ್ತಾ? ಇದು ಬಿಡುಗಡೆಯ ದಿನ, ಇದು ವರ್ಷದ ಮೊದಲನೇ ತಿಂಗಳು, ಇದನ್ನ ಮರುದಿನ ಮಾಡಬೇಕು ಅಂತ ದೇವರು ಪ್ರಮಾಣ ಕೊಟ್ಟಿರಂತ. ಯಹೂದ್ಯರು ಎಲ್ಲೇ ಊರಲ್ಲಿ ಇರ್ಲಿ, 17 ಊರಲ್ಲಿ ಇದ್ರಂತೆ ಎಲ್ಲ ಯಹೂದ್ಯರು ಕನ್ವರ್ಟ್ ಯೆರೂಸಲೇಮ್ ಬಂದ್ಬಿಡ್ತಾರೆ. ಯಾಕಂದ್ರೆ ಇದನ್ನ ಯೆರೂಸಲೇಮ್ ಮಾಡಬೇಕು ಅಂತ ನಿಯಮ ಇತ್ತು. ನನ್ನ ಮನೇಲಿ ನಾನು ಫಾರಿನಲ್ಲಿ ಇದ್ದೀನಿ, ನಾನು ಕುರಿ ಕಡಿತೀನಿ, ಅದೆಲ್ಲ ಆಗಲ್ಲಪ್ಪ, ನೀನು ಇಲ್ಲೇ ಬರಬೇಕು, ಕುರಿನ ಹಿಂಗೆ ಕಡಿಬೇಕು, ಹಿಂಗೆ ತಿನ್ಬೇಕು ಅಂತ ರೂಲ್ಸ್ ಇತ್ತು. ಇದನ್ನ ಮಿಸ್ ಮಾಡೋಂಗಿಲ್ಲ ಅಲ್ವ? ಅದಕ್ಕೆ ಯಹೂದ್ಯರು ಯೇಸು ಕ್ರಿಸ್ತನ ಶಿಲುಬೆ ಸಾಯಿಸಿದ್ರು ಗೊತ್ತಾ? ಅವ್ರು ಏನು ಮಾಡಿದ್ರು? ಪಸ್ಕಾರ ಮಾಡಿದ್ರಾ? ಇಲ್ಲ, ಮಾಡಿರಲಿಲ್ಲ. ಅದಕ್ಕೆ ಯೇಸು ಕ್ರಿಸ್ತನ ಹತ್ರಕ್ಕೆ ಹೋಗಿಲ್ಲ, ಶವನ್ ಮುಟ್ಟಕ್ಕೆ ಹೋಗಿಲ್ಲ, ಎಲ್ಲಿ ಅಶುದ್ಧ ಆಗ್ಬಿಡ್ತಿರೋ ಅಂತ ಅಂದ್ಬಿಟ್ಟು. ಅದಕ್ಕೆ ಏನು ಮಾಡ್ತಾರೆ? ಮನೆಗೆ ಹೋಗ್ಬಿಟ್ಟು ಇವರು ಶುದ್ಧವಾಗಿ ಏನು ಮಾಡ್ತಾರೆ? ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಅರ್ಥ ಆಯ್ತಾ? ಸೊ ಇದ್ರಲ್ಲಿ ನಿಮ್ಗೆ ಏನಪ್ಪ ಅರ್ಥ ಆಯ್ತು ಅಂತಂದ್ರೆ, ಇಸ್ರೇಲ್ಗಳು ಪಸ್ಕಾ ಮಾಡ್ತಾ ಇದ್ರು, ವರ್ಷಕ್ಕೊಂದ್ಸತಿ ಮಾಡ್ತಾರೋ. ಯೇಸು ಕ್ರಿಸ್ತು ಕೂಡ ಏನು ಮಾಡೋರೆ? ಅದನ್ನ ಮಾಡೋರೆ. ಅರ್ಥ ಆಯ್ತಾ? ಇದನ್ನ ನಿಮ್ಗೆ ಕ್ಲಾರಿಫೈ ಮಾಡೋಕ್ಕೆ ಇಷ್ಟೆಲ್ಲ ನಿಮ್ಮ ಮಾಡಬೇಕು, ಹೇಳ್ಬೇಕಾಯ್ತು. ಇದು ಕ್ಲಿಯರ್ ಆಯ್ತಾ? ಇನ್ನೂ ಡೌಟ್ಸ್ ಇದೆಯಾ? ಇಲ್ಲ ಬ್ರದರ್, ಕ್ಲಿಯರ್ ಆಯ್ತದೆ. ಸರಿ, ಬೇರೆ ಏನೋ ಡೌಟ್ಸ್ ಇದ್ರೆ ಕೇಳ್ರಿ, ಏನಾರ ಡೌಟ್ಸ್ ಏನೋ ಪ್ರಶ್ನೆಗಳಿದ್ರೆ ಕೇಳ್ರಿ. ಬ್ರದರ್, ಯೆರೂಸಲೇಮಿಗೆ ಯಾಕೆ ಬರ್ಬೇಕಿತ್ತು? ಇಸ್ರೇಲ್ ಯಾಕೆ ಬಳಸ್ಕೋಬೇಕಂತ ಗೊತ್ತಾಯ್ತು, ಯಾಕಂದ್ರೆ ಅವ್ರು ಧರ್ಮ ಪ್ರಮಾಣ ಕೊಟ್ಟಿದ್ವು ಅಂತ ಹೇಳಿ. ವೆರಿ ಗುಡ್. ಯಾಕೆ ಇಸ್ರೇಲ್ನ ಆಯ್ಕೆ ಮಾಡ್ಬೇಕಾಗಿತ್ತು? ಇವಾಗ ಇಂಡಿಯಾಗೆ ಕೊಡ್ಬೇಕಾಯ್ತು ಧರ್ಮಶಾಸ್ತ್ರ, ಯಾಕೆ ಇಸ್ರೇಲ್ಗೆ ಕೊಡ್ಬೇಕಾಗಿತ್ತು ಅಂತಂದ್ರೆ, ವೆರಿ ಗುಡ್ ಕ್ವಶನ್. ಅದರ ಇವಾಗ ದೇವರಿಗೆ ಫ್ರೆಂಡ್ ಯಾರು? ಅಬ್ರಾಮ್. ಯಾಕೆ ನಮ್ಮ ತಾತ ನಿಮ್ಮ ತಾತ ಯಾಕಾಗಿಲ್ಲ? ಯಾಕಾಗಿಲ್ಲ? ನಮ್ಮ ತಾತ ಆಗ್ಬೋದಾಗಿತ್ತಲ್ಲ. ಸರಿ, ನನ್ನ ತಾತ ಬೇಡಪ್ಪ, ನಿಮ್ಮ ತಾತ ಆಗ್ಬೋಯ್ತಲ್ಲ, ಯಾಕಾಗಿಲ್ಲ? ಆತನು ನಂಬಿಗಸ್ತನಾಗಿದ್ದನು ಅಷ್ಟೇ. ಅವ್ರಿಗೆಲ್ಲ ಇರೋ ನಂಬಿಕೆ ನಮ್ಮ ಕಾಲದಲ್ಲಿರೋ ತಾತಗಳಿಗೆಲ್ಲ ಯಾರಿಗೂ ಇರಲಿಲ್ಲ ಮೋಸ್ಟ್ಲಿ. ಅದರ ಸೊ ದೇವರು ಅಬ್ರಾಹಮಲ್ಲಿ ಏನೋ ಒಂದು ನಂಬಿಕೆ ಏನು ಮಾಡೋರೆ ಅದು ನೋಡೋರೆ ಅಲ್ವರ. ಯೋಚನೆ ಮಾಡಿರ್ತೀನಿ, ಅದು ನನ್ನ ಥಾಟ್ ಇದು ಅಲ್ವರ. ಯಾಕಂದ್ರೆ ದೊಡ್ಡ ಕೋಟ್ಯಾಧಿಪತಿ ರೀ ಅವರು. ಬೈಬಲ್ ಹೇಳ್ತಾರೆ, ಲೋತಿನ ಜಾಗಕ್ಕೂ ಲೋತಿನ ಒಂದು ಸಂಪತ್ತಿಗೂ ಅಬ್ರಾಹ್ಮಿನ ಸಂಪತ್ತಿಗೆ ಜಾಗನೇ ಸಾಲಿಲ್ಲ ಅಂತ ಹೇಳ್ತಾರೆ. ಇಬ್ರು ಬೇರೆ ಬೇರೆ ಆಗ್ಬಿಟ್ರು ಅಂತ ಹೇಳ್ತಾರೆ. ಆಮೇಲೆ ಎಷ್ಟು ದೊಡ್ಡ ಶ್ರೀಮಂತ ಅಂದ್ರೆ ಇವ್ನು ಏನ್ ಬೇಕಾದ್ರೆ ಮಾಡ್ಬೋದಾಗಿತ್ತು ಅದರ. ಅವ್ನು ಇದ್ದಿದ್ದು ಎಷ್ಟು ಜನ ಹೆಂಡ್ತಿರೋ? ಒಬ್ಬರೇ ಹೆಂಡ್ತಿ ಯಾರ? ಅವ್ನು 1000 ಹೆಂಡ್ತಿ ಮದುವೆ ಮಾಡ್ಕೋಬೋದಾಯ್ತು, ಏನ್ ತಪ್ಪಿರಲಿಲ್ಲ ಆ ಕಾಲದಲ್ಲಿ. ಮಾಡ್ಕೊಂಡ ಧರ್ಮಸ್ಥಳ ಇನ್ನೂ ಕೊಡಲ್ಪಟ್ಟಿರಲಿಲ್ಲ, ಮಾಡ್ಕೊಂಡ ಅವನು ಮಾಡ್ಕೊಂಡಿಲ್ಲ. ಒಬ್ಬೇ ಹೆಂಡ್ತಿಗೆ ನಂಬಿಕಸ್ಥನಾಗಿದ್ದಿ, ಮಕ್ಳಿಲ್ಲ ಅಂದ್ರೂ ಸರಿ, ಬೇರೆಯವ್ರನ್ನ ಏನ್ ಮಾಡ್ಕೋಲ್ಲ, ಪರಿಸ್ಥಿತಿ ನೋಡ್ಕೊಂಡು ಅದೇನೋ ಮೋಹ ಮಾಡ್ಕೊಳಕ್ ಹೋಗಿಲ್ಲ ನೋಡಿರ್ತೀರಿ. ಇದೆಲ್ಲ ದೇವ್ರು ಏನ್ ಮಾಡೋರು ನೋಡೋರೆ, ಮನ್ಸಲ್ಲಿ ಎಷ್ಟು ಕುಗ್ಗೋಗಿದ್ದ, ಎಷ್ಟು ಜಜ್ಜೋಗಿದ್ದ ಅಲ್ವರ. ಆಮೇಲೆ ಅವನಿಗೆ ನಿಜವಾದ ದೇವರು ಯಾರೋ ಒಬ್ರು ಇದ್ದಾರೆ ಅಂತಂದ್ಬಿಟ್ಟು ಹುಡುಕ್ತಾ ಇದ್ದಾರೆ. ಆಮೇಲೆ ಅವನಿಗೆ ಏನ್ ಗೊತ್ತಾ, ಒಂದು ಮನ್ಸಿತ್ತು, ನನ್ನನ್ನು ಮಾತ್ರ ಅಲ್ಲಪ್ಪ, ಎಲ್ಲಾರನ್ನೂ ಆಶೀರ್ವಾದ ಮಾಡಬೇಕು, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಮನ್ಸಿತ್ತು. ಹೆಂಗ್ ಗೊತ್ತಾಗ್ತದೆ ನಮಗೆ ಇದು ಹಿಂಗಿತ್ತು ಅಂತ? ಹೆಂಗ್ ಗೊತ್ತಾಗ್ತದೆ ಅಂತಂದ್ರೆ ನೋಡ್ರಿ, ಸೊದೋಮನ ಗೊಬ್ಬರನ ನಾಶ ಮಾಡಬೇಕು ಅಂದ್ರೆ ದೇವದೂತನ ಕಳಿಸ್ತಾರೆ, ಕರೆಕ್ಟಾ? ಆ ದೇವದೂತ ಬಂದು ಅಬ್ರಾಮ್ಗೆ ಹೇಳ್ತಾರೆ, ನಾನು ಸೊದೋಮನ ಗೊಬ್ಬರಕ್ಕೆ ಹೋಗ್ತಾ ಇದ್ದೀನಿ, ಸೊದೋಮನ ಗೊಬ್ಬರ ಜನಗಳು ತುಂಬಾ ದ್ರೋಹಿಗಳು, ಪಾಪಿಗಳು, ಅವ್ನೇನ್ ಮಾಡ್ಬೇಕು ಅಂತಿದ್ದೀನಿ, ನಾನು ನಾಶ ಮಾಡಬೇಕು ಅಂತಿದ್ದೀನಿ ಅಂತ ಹೇಳ್ತಾರೆ, ಕರೆಕ್ಟಾ? ಸರಿ, ಅವಾಗ ಅಬ್ರಾಮ್ ಏನ್ ಹೇಳ್ತಾನೆ? ಅಲ್ಲಿ ಯಾರೋ ನಂಬಿಗಸ್ತರಾಗಿರ್ತಾರೆ, ಒಳ್ಳೇದಿರ್ತಾರೆ, ಅವ್ರನ್ನ ನಾಶ ಮಾಡ್ತಾ ಉಳಿದವ್ರ ಜೊತೆ ಅಂತ ಕೇಳ್ತಾರೆ. ಅವಾಗ ಇಲ್ಲ ನಾನು ನಾಶ ಮಾಡಲ್ಲ ಅಂತ ಹೇಳ್ತಾರೆ. ಅವಾಗ ಅಬ್ರಾಮ್ ಏನ್ ಮಾಡ್ತಾರೆ? ಒಂದೊಂದೇ ಜನಸಂಖ್ಯೆ ಕೌಂಟ್ ಕೊಡ್ತಾರೆ. ಎಷ್ಟು ಜನ ಕೊಡ್ತಾರೆ? 50. ಆಮೇಲೆ 45. ಆಮೇಲೆ
45 40 30 20 ಹಾ 10 ಡಿಸ್ಕೌಂಟ್ ಕೊನೆಗೆ ಎಷ್ಟು ಜನಕ್ಕೆ ಬರ್ತಾರೆ? 10 ಜನ 10 ಜನ 10 ಜನ. ಅಂಡರ್ಲೈನ್ ಮಾಡ್ಕೊಳ್ರಿ. ಅಂದ್ರೆ ಅಬ್ರಾಮ್ ಮನ್ಸ್ ನೋಡ್ರಿ, ಇವನು ಏನ್ ಮಾಡೋನ್ ಗೊತ್ತಾ, ಒಂದ್ ಕಾಲದಲ್ಲಿ ಹೋಗ್ಬಿಟ್ಟು ಸೋದಮನ್ ಗೊಬ್ಬರ ಜನಗಳನ್ನ ಬಿಡುಗಡೆ ಮಾಡಿ ಸ್ವಾತಂತ್ರ್ಯ ಕೊಡಿಸಿ ಅವನ್ನೆಲ್ಲ ಕಾಪಾಡ್ಕೊಂಡ್ ಬಂದವನೆ, ಲೋತನು ಕರ್ಕೊಂಡ್ ಬಂದವನೆ. ಅವಾಗೆಲ್ಲ ಇವ್ರ ಜೊತೆಗೆ ಇರ್ಬೋದಾಗಿತ್ತಲ್ಲ, ಲೋತು ಮತ್ತೆ ಅವೆಲ್ಲ ದುಷ್ಟ ಜನಗಳು ದುಷ್ಟದ ಕೆಲಸ ಬಿಟ್ಬಿಟ್ಟು ಇದಿಲ್ಲ, ಅದೇ ದುಷ್ಟ ನಗರಕ್ಕೂ ಇನ್ನ ದುಷ್ಟತನ ಮಾಡವ್ರೆ ಅಲ್ವರ. ಏನ್ ಮಾಡವ್ರೆ, ದೂತರುಗಳನ್ನ ಬಿಟ್ಟಿಲ್ಲ, ದೂತರುಗಳನ್ನ ಕಡಿ ಅವನ ಜೊತೆ ಸಂಬಂಧ ಇಟ್ಕೊಬೇಕು ಅಂತ ಹೇಳೋರೆ. ಅಂತ ದುಷ್ಟ ಜನಗಳಿಗೆ ಕೇಳ್ತಾನೆ ಅಬ್ರಹಾಮು, ದೇವರೇ ಅವ್ರನ್ನ ಕಾಪಾಡ್ತೀಯಾ? ಹೌದು ಮಗನೇ ಕಾಪಾಡ್ತೀನಿ, 10 ಜನ ಒಳ್ಳೆಯವ್ರಿದ್ರು ಕಾಪಾಡ್ತೀನಿ ಕಣಪ್ಪ ಅಂತಂತಾರೆ. ಏನ್ರಿ ಮನ್ಸ್ರಿ, ನಾವು ನೋಡ್ಬಿಟ್ಟು ಏನು ಹೇಳ್ತೀರಾ? ನಿಮ್ಮ ಪಕ್ಕದಲ್ಲಿ ಏನೋ ಕ್ಲಬ್ಬು ಬಾರು ಇದ್ದು ಅವರೆಲ್ಲ ಬಂದ್ಬಿಟ್ಟು ದಿನ ಬಂದ್ಬಿಟ್ಟು ಕಚಡ ಕೆಲಸಗಳು ಮಾಡ್ತಾರೆ, ನಿಮ್ಮ ಮನೆಗಳಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾರೆ, ನೀವು ಹೆಂಗೆ ಕೇಳ್ತೀರಾ ಅಯ್ಯೋ ದೇವ್ರೆ ಇವ್ರನ್ನ ಕಾಪಾಡ್ಬಿಡು ದೇವ್ರೆ ಅಂತ? ನಾವೇನು ಕೇಳ್ಕೊತೀರಿ? ಹಾಳಾಗೋಗ್ಲಿ, ಇವರು ನಾಶ ಆಗ್ಬಿಡ್ಲಿ, ಇವ್ರು ಕಟ್ಟಾಕ್ಬಿಡ್ಲಿ, ಕಿತ್ತೋಗ್ಬಿಡ್ಲಿ ಅವರ, ಅಯ್ಯೋ ದೇವ್ರೆ ನಾವು ಪ್ರೇಯರ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಕೇಳ್ಕೊಂತೀರಾ? ಇಲ್ಲ, ಇವ್ರನ್ನ ನಾಶ ಮಾಡ್ಬಿಡು ದೇವ್ರೆ, ಇವ್ರು ಹೊಟ್ಟೋಗ್ಬಿಡ್ಲಿ ಅಂತ ಕೇಳ್ಕೊಂತೀರಿ. ಆದ್ರೆ ನೋಡಿ ಏನು ಮನ್ಸಿತ್ತು ಇದ್ದು ದೇವ್ರು ನೋಡಿ ಮೆಚ್ಚಿದ್ರು ಅಲ್ವರ. ಅದಕ್ಕೆ ಬೈಬಲ್ ಹೆಂಗ್ ಗೊತ್ತಾ ಹೇಳ್ತಾರೆ, ಅಬ್ರಹಾಮನು ಇಬ್ರೇನು ಅಂತ ಹೇಳ್ತಾರೆ ಬೈಬಲಲ್ಲಿ. ಓದಿದಿರ ವಾಕ್ಯ? ಹೇಳಿದ ವಾಕ್ಯ ಅಬ್ರಹಾಮ್ ವಾಸ್ ಜೂ ವಾಸ್ ಇಬ್ರು ಅಂತ ಬರ್ತಾರೆ. ವಾಕ್ಯ ಓದಿದ್ರಾ? ಇರಿ ಹೇಳ್ತೀನಿ. ಬೈಬಲ್ನಲ್ಲಿ ಅಬ್ರಹಾಮ್ನ ಹೇಳ್ತಾರೆ ಎಲ್ಲಿ? ಆದಿಕಾಂಡ 14:13 ಓದಿ. ಆದಿಕಾಂಡ 14:13. ತಪ್ಪಿಸಿಕೊಂಡವನೊಬ್ಬನು ಇಬ್ರಿಯನಾದ ಅಬ್ರಹಾಮನ ಬಳಿಗೆ ಬಂದು, ಯಾವ 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 ವಂಶದವರು, ಯಾವ ಪಂಗಡ, ಐ ಮೀನ್ ಯಾವ ಅದೇನೋ ಹೇಳ್ತಾರಲ್ಲ, ಸೆಕ್ಟ್ ರಿಲಿಜಿಯನ್ ಸಮಥಿಂಗ್, ಇಬ್ರಿಯನು ಇಬ್ರೇನು. ಇವರು ಏನ್ ಮಾಡ್ತಾರೆ ಅಂತಂದ್ರೆ, ಆ 100 ವಯಸ್ಸಲ್ಲಿ ಮಗು ಹುಟ್ಟಿದ ಮಗನ್ನ ತ್ಯಾಗ ಮಾಡಕ್ಕೆ ರೆಡಿ ಆಗ್ಬಿಡ್ತಾರೆ. ನೋಡಿ, ಅಬ್ರಾಮ್ ಮಲ್ಟಿ ಮಿಲಿಯನರಿ ಅದರ, ಅವ್ನ ಮಗನ ಹೆಂಗ್ ಸಾಕಿರ್ಬೋದ್ರಿ? ಯೋಚನೆ ಮಾಡಿ. ಇವಾಗ ನೀವೆಲ್ಲ ನಿಮ್ಮ ತಂದೆ ತಾಯಿ ಇದ್ದಾರೆ, ನಿಮ್ಮ ತಂದೆ ತಾಯಿ ನಿಮ್ನೆಲ್ಲ ಹೆಂಗ್ ಸಾಕಿರ್ತಾರೆ? ಮುದ್ದಾಗೆ ಎಷ್ಟು ಚೆನ್ನಾಗಿ ಸಾಕಿರ್ತಾರೆ. ನಿಮಗೇನಾರ ಮಕ್ಳು ಹುಟ್ಟಿದ್ರೆ ನೀವು ಹೆಂಗ್ ಸಾಕಿರ್ತೀರಾ? ಅದರ ಎಷ್ಟು ಮುದ್ದಾಗಿ ಎಲ್ಲ ಅದರ. ಕೆಲವು ಜನ ಹೇಳ್ತಾರೆ ವಯಸ್ಸಾಗಿರೋ ಕಾಲದಲ್ಲಿ ತುಂಬಾ ದೇವತೆ ಬೇಡ್ಕೊಂಡು ಒಂದು ಮಗ ಹುಟ್ಟಿದ್ರೆ ಏನ್ ಮಾಡ್ತಾರೆ, ಬೆಣ್ಣೆ ಹಾಲು ತುಪ್ಪದಲ್ಲಿ ಕೈ ತೊಳಿತೀನಿ ಅಂತ ಹೇಳ್ತಾರೆ. ತೊಳೆದೇ ಇರ್ತಾರೆ ಎಷ್ಟೋ ಜನಗಳು ಅಲ್ವರ. ಅದನ್ನೆಲ್ಲ ಹೆಂಗ್ ಬೆಳೆಸಿರ್ತಾರೆ? ಭಯ ಭಕ್ತಿಗೆ ಬೆಳೆಸ್ತಾರ? ಆ ಭಯ ಭಕ್ತಿಗೆ ಬೆಳಿತಾರ ಹೋಗ್ಲಿ. ಅದರ ಇಸಾಕನ ಎಷ್ಟು ಭಯ ಭಕ್ತಿಗೆ ಬೆಳಿತಾರೆ ಅಂತಂದ್ರೆ, ಬಲಿಪೀಠ ಮೇಲೆ ಕೊಂಡೋಗ್ತಾರೆ ಮಗನ್ನ ಅದರ. ಕರ್ಕೊಂಡೋಗ್ತಿರ್ಬೇಕಾ ಮಗ ಕೇಳ್ತಾನೆ, ಅಪ್ಪ ಎಲ್ಲ ಐತೆ ಕಣಪ್ಪ, ಸರಿ ಎಲ್ಲಪ್ಪ ಬಲಿ ಅಂತ ಕೇಳ್ತಾನೆ. ಅಬ್ರಾಮ್ ಏನು ಉತ್ತರ ಕೊಡ್ತಾನೆ? ದೇವರ ಒದಗಿಸುವನು, ದೇವ್ರು ಒದಿಸ್ಕೊಡ್ತಾನೆ ಅಂತ ಹೇಳ್ತಾರೆ. ಅದ್ರ ನೋಡಿ, ಅವಾಗ ಇಸಾಕನ್ ರಿಯಾಕ್ಷನ್ ನೋಡಿ ಅಂತೀನಿ. ಜೆನಿಸಿಸ್ 22 ವರ್ಸ್ 5 and 6, ಆದಿಕಾಂಡ 22 5 ಮತ್ತೆ 6. 9 ಓದ್ಬಿಡಿ ಅನಿಸತಿಗೆ. ಆದಿಕಾಂಡ 22:9 ಓದ್ರಿ ಯಾರತ್ರ? ಅವರಿಬ್ಬರು ಹೋದರು. ದೇವರು ಹೇಳಿದ ಸ್ಥಳಕ್ಕೆ ಅವರು ಸೇರಿದಾಗ ಅಬ್ರಹಾಮನು ಯಜ್ಞವೇದಿಯನ್ನು ಕಟ್ಟಿ ಕಟ್ಟಿಗೆಯನ್ನು ಒತ್ತಿ ತನ್ನ ಮಗನಾದ ಇಸಾಕನ ಕೈಕಾಲುಗಳನ್ನು ಬಿಗಿದು ಅವನನ್ನು ವೇದಿಯಲ್ಲಿ ಕಟ್ಟಿಗೆಯ ಮೇಲೆ ಇಟ್ಟನು. ವೇದಿ ಮೇಲೆ ಏನ್ ಮಾಡದಂತೆ? ಕಟ್ಟಿಗೆ ಮೇಲೆ ಇಟ್ಟರಂತೆ ಅದರ. ಅಬ್ರಾಮ್ ಏನ್ ವಯಸ್ಸು ಅವಾಗ? ನೋಡು, ಅಬ್ರಾಮ್ ವಯಸ್ಸು ಎಷ್ಟಿರ್ಬೋದು ಅಂದಾಜಾಗೆ? 100 ವರ್ಷಕ್ಕೆ ಮಗ ಹುಟ್ಬಿಟ್ಟ. ಇವಾಗ ಇಸಾಕ ವಯಸ್ಸಿಗೆ ಬಂದ್ರೆ ಎಷ್ಟಿರ್ಬೋದು ಅಂದಾಜಾಗ? ಒಂದು 120 ಇರ್ಬೋದು ನನ್ಗೆ ಗೊತ್ತಿರಂಗೆ. 120ಗೆ ಕಮ್ಮಿನೇ ಇರ್ಬೋದು, ಯಾಕಂದ್ರೆ ಸಾರಾ ಸಾಯ್ಬೇಕಾದ್ರೆ ಅಬ್ರಾಮ್ಗೆ 120. ಸಾಯೋದಕ್ಕಿಂತ ಮುಂಚೆ ಆಗಿರೋ ಸನ್ನಿವೇಶ. ಸರಿ, ಹೆಚ್ಚು ಕಮ್ಮಿ 118 15 ವಯಸ್ಸು ಇರ್ಬೋದು ಅದರ. ಸರಿಪ್ಪ, ಹಂಗಂದ್ರೆ ಇಸಾಕಕ್ಕೆ ಒಂದು 15ರಿಂದ 18 ವಯಸ್ಸು, ಟೀನೇಜ್ ಹುಡುಗ, ಮಲ್ಟಿ ಮಿಲಿಯನಿಯರ್ ಮಗ, ಅಂಬಾನಿ ಮಗ ಅಂತ ಥಿಂಕ್ ಮಾಡಿ. ಅವ್ರ ಅಪ್ಪ ಅವ್ರ ಮಗನ ಹೆಂಗ್ ಸಾಕಿರ್ಬೋದು ಅದರ. ಅದು ಏನು ಆ ಕಾಲದಲ್ಲಿ ಬರೀ ಏನು ಮಾಂಸ ತಿಂತ ಇದ್ದು, ನಮ್ಮ ಥರ ಕೋಳಿ ಫಿಶು ಅದೆಲ್ಲ ಇಲ್ಲ. ಎಲ್ಲ ಏನ್ರಿ ಸಖತ್ತಾಗಿರೋ ದೊಡ್ಡ ದೊಡ್ಡ ಮಾಂಸಗಳೇ. ಹೆಂಗಿರ್ತಾನೆ ಬಲಿಷ್ಠನಾಗಿ, ಏನು ಸಖತ್ತಾಗಿರ್ತಾನಲ್ವಾ. ಇವರಪ್ಪ ಇವನ್ ಕೈಕಾಲನ್ನ ಕಟ್ತಾರೆ ಅಂತಂದ್ರೆ ಇಸಾಕ್ ಏನ್ ಮಾಡಬೇಕಾಗಿತ್ತು? ಏನ್ ಮಾಡ್ಬೋದಾಗಿತ್ತು? ಬಿಡಿಸ್ಕೊಂಬೋದಾಯ್ತು, ಹೊಡಿಬೋದಾಗಿತ್ತು, ಅಪ್ರತ ವಾಗ್ವಾದ ಮಾಡ್ಬೋದಾಗಿತ್ತು ಅದರ, ಏನಾರ ಮಾಡ್ಬೋದಾಗಿತ್ತು. ಇವ್ ಮಕ್ಳುಗಳು ಹೇಳಿ ಮತ್ತೆ ಕೇಳಲ್ಲ. ನೆಟ್ಟಿಗೆ ಬರಿ ಅಂದ್ರೆ ನೆಟ್ಟಿಗೆ ಬರೋದ ಅಂತ ಓದಾ ಕೂತ್ಕೊಂಡು ಏನು ಓದ್ತಾ ಇರೋದ? ಓದ ಬಿಡಿ, ಏನು 30 ಓದದ? ಮೊಬೈಲ್ ಹಿಡಿ ಬರೋದು, ಏನು ಮೊಬೈಲ್ ಹಿಡಿದು ಇವಾಗ ಹಿಡಿದಿ ಹೇಳ್ತಾರಲ್ಲ. ಇವ್ ಕೈ ಕಾಲು ಹಿಡಿದ್ರೆ ಅಷ್ಟೇ, ನಮ್ಮ ಕೈ ಕಾಲೇ ಕಟ್ ಮಾಡ್ಬಿಡ್ತಾರೆ
ಹಂಗಿರ್ಬೇಕಾರೆ ಇಸಾಕ್ ನೋಡ್ರಿ ಏನು ಒಬ್ಬಡಿಯಂಟ್ ಅವ್ರ ಅಪ್ಪ ಕೈ ಕಾಲು ಕಟ್ಟಿ ಕಟ್ಟಿಗೆ ಮೇಲೆ ಮಲ್ಸೋರು ಅಂದ್ರಿ, ರಿಯಾಕ್ಷನ್ ಇಲ್ಲ ರೀ. ಹಂಗಾರೆ ಅವ್ರ ಅಪ್ಪ ಹಿಂಗ್ ಬೆಳ್ಸೋರು ಮಗನ್ನ ಅಲ್ವರ. ಇದೆಲ್ಲ ಯಾರು ನೋಡ್ತಾವ್ರೆ ಮೇಲೆಯಿಂದ? ದೇವ್ರು ನೋಡ್ತಾವ್ರೆ. ಅಂಡರ್ಲೈನ್ ಮಾಡ್ಕೊಳ್ರಿ, ವಾಕ್ಯ ನೋಡಿಸ್ತೀನಿ, ದೇವ್ರು ನೋಡ್ತಾವ್ರೆ. ಮಗನ ಹಿಂಗ್ ಸಾಕ್ತಾನೆ ಅಂತ ಬೈಬಲ್ ರೆಕಾರ್ಡ್ ಇದೆ, ನೋಡಿಸ್ತೀನಿ ನಿಮ್ಗೆ. ಇದಾಮಲ್ಲಿ ಏನಾಯ್ತಂತೆ ನೆಕ್ಸ್ಟ್ ನೋಡಿತೀನಿ 10ನೇ ವಾಕ್ಯ. ಹೋದ್ರಿ ಆದಿಕಾಂಡ 22:10. ಆದರೆ ತನ್ನ ಮಗ ವಧಿಸುವುದಕ್ಕೆ ಅವನು ಕೈ ಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು ಇಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ. ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದುದರಿಂದ ನೀನು ದೇವರಲ್ಲಿ ಭಯಭಕ್ತಿಯುಳ್ಳವನೆಂಬುದು ಈಗ ತೋರಬಂತು ಎಂದು ಏನ್ರಿ ಇಸಾಕು ಓಡೋಗಿಲ್ಲ, ಅಬ್ರಾಮು ಹಿಂಜರಿಲಿಲ್ಲ, ಕತ್ತಿ ತಗೊಂಡ ಮಗನ್ನ ಹಿಂಗೇಂತ ಏನ್ರ ಈ ಟುಕ್ ನೈಫ್ ಟು ಸ್ಲೇ ಸನ್. ಮಗನ್ನ ಕಡಿಯೋಕೆ ಕತ್ತಿ ಎತ್ತದವಾಗ ದೇವ್ರ ದೃಷ್ಟಿಯಲ್ಲಿ ಆಲ್ಮೋಸ್ಟ್ ಕಡ್ದಂತೆನೇ ಲೆಕ್ಕ. ದೇವ್ರು ಏನ್ ಮಾಡ್ತೀವಿ ಇಮ್ಮಡಿಯಾಗಿ ತಡಿತಾರೆ ನೋಡಿ. ತಂದೆ ಮಕ್ಕಳು ರಿಯಾಕ್ಷನ್ ನೋಡ್ರಿ ಅಂತಾನೆ, ಯಾರು ನೆಗೆಟಿವ್ ಆಗಿ ಥಿಂಕ್ ಮಾಡಿಲ್ಲ, ನೆಗೆಟಿವ್ ಆಗಿ ದೇವ್ರ ಹತ್ರ ಮಾತಾಡಿಲ್ಲ, ಪ್ರಶ್ನೆ ಕೇಳಿಲ್ಲ. ಏನು ಬಾಡಿ ಲ್ಯಾಂಗ್ವೇಜ್ ರೀ ಅಲ್ರ. ಮಕ್ಕದಲ್ಲಿ ಅವ್ನಿಗೆ ಎಷ್ಟೇ ಒಂದು ಮನ್ಸಲ್ಲಿ ಕಷ್ಟ ಇದ್ರು ಸರಿ, ಅಬ್ರಾಮ್ ಸಹಿಸ್ಕೊಂಡು ಏನು ಮಾಡ್ತಾನೆ, ದೇವ್ರಿಗೋಸ್ಕರ ತ್ಯಾಗ ಮಾಡಿ. ಅದೇ ಥರ ಇಸಾಕು ಕೂಡ ಮನಸ್ಸಲ್ಲಿ ಎಷ್ಟೇ ಗೊಂದಲ ಇದ್ರು, ನಮ್ಮ ಅಪ್ಪ ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ಏನೋ ಒಳ್ಳೇದು ಮಾಡ್ತಾ ಇರ್ತಾರೆ ಅಂತ ಏನು ಮಾಡ್ತಾನೆ, ಎಲ್ಲ ಸರೆಂಡರ್ ಆಗಿರ್ತಾನೆ ನೋಡಿರ್ತೀನಿ. ಇದು ಕ್ಯಾರೆಕ್ಟರ್ ದೇವ್ರು ಮೆಚ್ಚಿಬಿಟ್ರಿ. ಈ ಥರ ಯಾವ ಮನುಷ್ಯರಿಗೂ ಇರಲಿಲ್ಲ. ಎಷ್ಟೋ ಜನಗಳು ಆವತ್ತಿ ಕೊಡೋರು ಬಾಲ್ ದೇವತೆಗಳಿಗೆ ಮಕ್ಳುಗಳನ್ನ, ಆದರೆ ಇಬ್ರಾಹಿಂಗಿರೋದು ಫೇತು ಸೂಪರ್ ರೀ. ಅವರು ಸ್ವಾರ್ಥಕ್ಕಾಗಿ ಬಲಿ ಕೊಡೋರು ಅಲ್ವರ. ನಾವು ಚೆನ್ನಾಗಿರಬೇಕು, ನನಗೆ ಇನ್ನೂ ಏನು ಬರಬೇಕು, ಬೆಳ್ಳಿ ಬಂಗಾರ ಬರಬೇಕು, ಅದಕ್ಕೋಸ್ಕರ ಬಲಿ ಕೊಡ್ತೀನಿ ಅಂತಬಿಟ್ಟು. ಯಾವ ಮಕ್ಕಳು ಪಾಪ ಅಮಾಯಕ ಪುಟಾಣಿ ಮಕ್ಳುಗಳು, ಅಮ್ಮ ಅಂತ ಗೊತ್ತಿಲ್ಲ, ಅಪ್ಪ ಅಂತ ಗೊತ್ತಿಲ್ಲ, ಕೊಡ್ತಾಯಿದ್ರು. ಎಲ್ಲ ವಯಸ್ಸು ಬಂದು ಹುಡುಗನ ಕೊಡಲಿ ನೋಡೋಣ, ಯಾವನಾರ ಕೊಟ್ಟವ್ರ? ಬೈಬಲ್ ಐತೆ ರೆಕಾರ್ಡು? ಬಾಲ್ ದೇವತೆ ಕೊಟ್ಟಿರೈತ? ಇಲ್ಲ. ಯಾಕೆ ಗೊತ್ತಾ? ಇವಾಗ ಓದ್ರಿ ಆದಿಕಾಂಡ 18 ಮತ್ತು 19. ಆದಿಕಾಂಡದಲ್ಲಿ 18ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯ ಓದ್ರಿ. 18ನೇ ವಾಕ್ಯ. ಅವನಿಂದ ಬಲಿಷ್ಠವಾದ ಮಹಾ ಜನಾಂಗವು ಹುಟ್ಟಬೇಕಲ್ಲವ, ಅವನ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಪುತ್ರ ಪೌತ್ರನಿಗೆ, ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ಅರೆ ಏನು ಯಾವ ವಾಕ್ಯ ಓದೋದು ನೀವು? ಅದೇ ವಾಕ್ಯನಾ? 18 18 19 ಓದ್ರಿ. 18ನೇ ಅಧ್ಯಾಯ 19ನೇ ವಾಕ್ಯ. ಅದೇ ಓದಿದ್ದೀನಿ ಬ್ರದರ್. 18ನೇ ಅಧ್ಯಾಯ 19ನೇ ವಾಕ್ಯ. ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಸರಿ ಇರ್ಲಿ ಬಿಡಿ. ಯಾರೋ ಬೇರೆ ಬೈಬಲ್ ಓದ್ರಿ, ಬೇರೆ ಬೈಬಲ್ ಓದ್ರಿ ಯಾರಾದ್ರ? ಅವನಿಂದ ಬಲಿಷ್ಠವಾದ ಮಹಾಜನಾಂಗವು ಹುಟ್ಟಬೇಕಲ್ಲ, ಅವನ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಗಳನ್ನು ನಡೆಸಿ ಯೆಹೋವನ ಮಾರ್ಗವನ್ನು ಅನುಸರಿಸಬೇಕೆಂದು ಬೋಧಿಸುವಂತೆ ಅವನನ್ನು ನಾನು ಆದುಕೊಂಡೆನಲ್ಲ. ಅವನು ಹೀಗೆ ಮಾಡುವುದರಿಂದ ಯೆಹೋವನಾದ ನನ್ನ ವಾಗ್ದಾನವು ನೆರವೇರುವುದು ಅಂದುಕೊಂಡನು. ಯಾರಾದ್ರ ಬೇರೆ ಭಾಷೆ ಇದೆಯಾ? ತಮಿಳ್ ಅಥವಾ ಇಂಗ್ಲಿಷ್ ಯಾರ ಹತ್ರ ಇದೆಯಾ? ಇಂಗ್ಲಿಷ್ ಓದ್ತೀನಿ. ಇಂಗ್ಲಿಷ್ KJV ಇದೆಯಾ? ಇದೆ ಬ್ರದರ್. ಓದ್ರಿ ಇಂಗ್ಲಿಷ್ KJV. Seeing that Abraham shall surely become a great and mighty nation, and all the nation of the earth shall be blessed in him. For I know him that he will command his children and his household after him, and they shall keep the way of the Lord,
to do justice and judgment, ಅರ್ಥ that ಮಾಡ್ಕೊಂಡು the Lord may. Yeah. ಸಾಕ್ಬಿಡಿ. ಏನ್ ಅರ್ಥ ಮಾಡ್ಕೊಂಡ್ರ? ಕನ್ನಡದಲ್ಲಿ ಇಂಗ್ಲೀಷ್ ತುಂಬಾ ಐತೆ ಸರ್, ಹೇಳ್ತೀನಿ ನಾವು ಓದ್ತೀನಿ ಕೇಳಿ. ಫಾರ್ ಐ ನೋ, ದೇವ್ರು ಹೇಳ್ತಾರೆ, ಫಾರ್ ಐ ನೋ ಹಿಮ್ that he will command his children and his household after him, and they shall keep the way of the Lord ಅಂತ ಹೇಳ್ತಾರೆ. ದೇವರು ಅಶ್ಯೂರೆನ್ಸ್ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದಾರೆ. ಏನಂತ ಹೇಳ್ತಾರೆ ಅಬ್ರಾಹಂ ಬಗ್ಗೆ? ನನಗೆ ಅಬ್ರಾಹಂ ಬಗ್ಗೆ ಚೆನ್ನಾಗಿ ಗೊತ್ತು. ಅವನು ಅವ್ನ ಮಕ್ಳುಗಳಿಗೆ ಏನಂತ ಬೋಧಿಸ್ತಾನೆ ಅಂತಂದ್ರೆ, ಯೆಹೋವನ ಮಾರ್ಗದಲ್ಲಿ ನಡೀರಿ ಅಂತ ಬೋಧಿಸ್ತಾನೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ದೇವರು ಅಬ್ರಾಹಂ ಬಗ್ಗೆ ಕಾನ್ಫಿಡೆನ್ಸ್ ಆಗಿ ಅಶ್ಯೂರೆನ್ಸ್ ಹೇಳ್ತಾ ಇದಾರೆ. ಈ ತರ ಮಾತು ದೇವ್ರು ಯಾರಿಗಾರು ಹೇಳಿರೋದು ನೋಡ್ಸಿದ್ದೀರಿ? ಯಾರಿಗೂ ಹೇಳಿಲ್ಲ. ಇವ್ರು ಮಾಡೇ ಮಾಡ್ತಾರೆ ಅಂದ್ಬಿಟ್ಟು ಧೈರ್ಯವಾಗಿ ದೇವ್ರು ಹೇಳ್ತಾರೆ. ಇದಕ್ಕೆ ದೇವರು ಅಬ್ರಹಾಮಗೆ ವಾಗ್ದಾನ ಮಾಡಿದ್ದು, ನನ್ನ ಮೇಲೆ ಆಣೆ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ ಅಂತ. ನಿನ್ನ ಸಂತತಿ ಮುಖಾಂತರ ಏನ್ ಮಾಡ್ತೀನಿ? ಆಶೀರ್ವಾದ ಮಾಡಿ. ನಿನ್ನ ಸಂತತಿ ಅಂದ್ರೆ ಯಾರು? ಹೆಬ್ರೇಯರು. ನೀನು ಹೀಬ್ರೂ, ನಿನ್ನ ಸಂತತಿ ಆಗಿರೋಂಥ ಹೆಬ್ರೇಯರ ಜನಗಳ ಮುಖಾಂತರನೇ ಆಶೀರ್ವಾದ ಮಾಡೋದು ಅಂತ ಅದಕ್ಕೆ ದೇವರು ಹೇಳಿದ್ದು. ಈ ಪ್ರಾಮಿಸು ನಮ್ಮ ತಾತನಿಗಾಗ್ಲಿ ನಿಮ್ಮ ತಾತನಿಗಾಗ್ಲಿ ಮಾಡಲಿಲ್ಲ. ಅದರಿಂದ ಸ್ಪೆಷಲ್ ಆಗಿ ದೇವರು ಇಸ್ರೇಲ್ನೇ ಆಯ್ಕೆ ಮಾಡ್ಕೊಂಡಿರೋದು. ಅದಕ್ಕೆ ಒಂದು ವಾಕ್ಯ ಬರ್ತದ್ರಿ, ಎಲ್ಲಿ ಗೊತ್ತಾ? ಒಂದು ನಿಮಿಷ ಒಂದು ವಾಕ್ಯ ಹೇಳ್ತೀನಿ. ದೇವರು ಇಸ್ರೇಲ್ಗಳಿಗೆ ಆ ಪ್ರಾಮಿಸ್ ಲ್ಯಾಂಡ್ ಕೊಡ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ಅಲ್ಲಿ ಹೇಳ್ತಾರೆ ದೇವರು, ನೀವೇನೋ ಮಾಡಿರೋ ಒಳ್ಳೆ ಕೆಲಸದಿಂದಲ್ಲಪ್ಪ, ನಿಮ್ಮ ಪಿತೃಗಳಿಗೆ ಮಾಡಿದಂಥ ವಾಗ್ದಾನದಿಂದ ದೇವ್ರು ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿ ಒಂದು ನಿಮಿಷ ರೀ, ವಿಮೋಚನೆ ಕಾಂಡದಲ್ಲಿ ಬರ್ತದೆ ನೋಡಿ ಅಂತೀನಿ. ನಿಮಿಷ 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 ಇಸ್ರೇಲ್ಗಳನ್ನ ಏನಕ್ಕೆ ವಿಮೋಚನೆ ಮಾಡಿದ್ದು ಅಂತ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ, ನೀವು ಮಾಡಿದ ಪುಣ್ಯ ಕೆಲಸಗಳಿಂದ ಅಂತಲ್ಲ, ದೇವ್ರ ಮಾಡಿದ ವಾಗ್ದಾನದಿಂದಾನೇ ದೇವ್ರು ನಿಮ್ಮನ್ನ ವಿಮೋಚನೆ ಮಾಡಿದ್ದು ಅಂತ ಹೇಳ್ತಾರೆ. ಒನ್ ಮಿನಿಟ್. ಓಕೆ, ಹಾ, ಧರ್ಮೋಪದೇಶ ಕಾಂಡ 9:4-5 ಹೋದ್ರಿ ಯಾರಾದ್ರೂ? ಧರ್ಮೋಪದೇಶ ಕಾಂಡ 9ನೇ ಅಧ್ಯಾಯ 4-5 ಓದಿ. ಯಾರ ಹತ್ರನೂ ಬೈಬಲ್ ಇಲ್ವಾ? ಯೆಹೋವನು ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸಿದ ನಂತರ ನೀವು ಮನಸ್ಸಿನಲ್ಲಿ, ಯೆಹೋವನು ನಮ್ಮನ್ನು ಈ ದೇಶಕ್ಕೆ ಕರೆತಂದು ಅದನ್ನು ನಮಗೆ ಸ್ವಾಧೀನಪಡಿಸಿದ್ದು ನಮ್ಮ ಪುಣ್ಯ ಫಲವೇ ಅಂದುಕೊಳ್ಳಬಾರದು. ಆ ಜನಾಂಗಗಳ ದುರ್ನಡತೆಯ ದೆಸೆಯಿಂದಲೇ ಯೆಹೋವನು ನಿಮ್ಮ ಎದುರಿನಿಂದ ಅವರನ್ನು ಹೊರಡಿಸುತ್ತಾನೆ.
ನೀವು ಅವರ ದೇಶಕ್ಕೆ ಬಂದು ಅದನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಪುಣ್ಯವೇ ಆಗಲಿ ನಿಮ್ಮ ಸುಸ್ವಭಾವವೇ ಆಗಲಿ ಕಾರಣವಲ್ಲ. ಆ ಜನಾಂಗಗಳ ದುರ್ನಡತೆಯ ದೆಸೆಯಿಂದಲೂ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ಪ್ರಮಾಣ ಪೂರ್ವಕವಾಗಿ ಮಾಡಿದ ವಾಗ್ದಾನವನ್ನು ಬೇಕೆಂದಿದ್ದರಿಂದಲೂ ಅವರನ್ನು ನಿಮ್ಮ ಎದುರಿನಿಂದ ಹೊರಡಿಸಿ ಬಿಡುತ್ತಾನೆ. ಏನಕ್ಕೆ ಆ ಪ್ರಾಮಿಸ್ ಬಂದಿರೋದು? ಇದು ಒನ್ ಆಫ್ ದ ರೀಸನ್ಸ್. ವಾಗ್ದಾನ ಮಾಡಿದೆ. ಇನ್ನೊಂದು ವಾಕ್ಯ ಓದಿಂತೀನಿ, ಆಮೋಸ್ 3ನೇ ಅಧ್ಯಾಯ 1-2 ಓದ್ರಿ. ಆಮೋಸ್ 3ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯ. ಇಸ್ರಾಯೇಲರೇ, ಯೆಹೋವನು ನಿಮಗೆ ವಿರುದ್ಧವಾಗಿ, ಅಂದರೆ ತಾನು ಐಗುಪ್ತ ದೇಶಗಳಿಂದ ಪಾರು ಮಾಡಿದ ಪೂರ್ಣ ಕುಲಕ್ಕೆ ವಿರುದ್ಧವಾಗಿ ನುಡಿದಿರುವ ಈ ಮಾತನ್ನು ಕೇಳಿರಿ. ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ. ಆದ ಕಾರಣ ನಿಮ್ಮ ಎಲ್ಲಾ ಪಾಪಗಳ ಫಲವನ್ನು ನಿಮಗೆ ತಿಳಿಸುವೆನು. ನೋಡ್ರ, ಸ್ಪೆಷಲಿ ಚೂಸನ್ ಪೀಪಲ್ ಇದಕ್ಕೇನೆ. ಅದಕ್ಕೆ ಇಸ್ರೇಲ್ ಎಲ್ಲದರಲ್ಲೂ ಗಾಡ್ಸ್ ಪ್ಲಾನ್ ಫಸ್ಟ್. ಅರ್ಥ ಆಯ್ತಾ? ರೋಮನ್ಸ್ 2nd ಚಾಪ್ಟರ್, ರೋಮಾಪುರದಲ್ಲಿ 9ನೇ ಅಧ್ಯಾಯ ಮೊದಲು ಓದಿ, 4ರಿಂದ 5 ಓದಿ. ಆಮೇಲೆ ರೋಮಾಪುರದಲ್ಲಿ 2ನೇ ಅಧ್ಯಾಯ ಓದಿ. ರೋಮಾಪುರದಲ್ಲಿ 9ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ. ಇಸ್ರಾಯೇಲನ ವಂಶದವರು ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅವರಿಗೆ ಧರ್ಮಶಾಸ್ತ್ರವು, ದೇವಾಲಯದಲ್ಲಿ ನಡೆಯುವ ಆರಾಧನೆಯು, ವಾಗ್ದಾನಗಳು ಕೊಡೋಣವಾದವು. ಅಬ್ರಹಾಮ, ಇಸಾಕ, ಯಾಕೋಬರು ಅವರ ಪಿತೃಗಳೇ. ಕ್ರಿಸ್ತನು ಶರೀರ ಸಂಬಂಧವಾಗಿ ಅವರ ವಂಶದಲ್ಲಿಯೇ ಹುಟ್ಟಿದವನು. ಆತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ. ಆಮೇನ್. ಅದಕ್ಕೆ ಅಂದ್ರೆ ಇಸ್ರೇಲ್ ಫಸ್ಟ್. ಅದರಲ್ಲಿ ರೋಮಾಪುರದಲ್ಲಿ 1ನೇ ಅಧ್ಯಾಯ 16ನೇ ವಾಕ್ಯ. ದೇವರ ವಾಕ್ಯ ಓದೋಣ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂತದ್ದಾಗಿದೆ. ಆಮೇಲೆ ಹೇಗೆಂದರೆ ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತದೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂಬ ಶಾಸ್ತ್ರೋಕ್ತಿಯ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವನ್ನು, ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ. ನೋಡ್ರ, ಯಹೂದ್ಯರಿಗೆ ಮೊದಲು, ಅನ್ಯ ಜನರಿಗೆ ಅನಂತರ ಅಂತ ಬಂತಲ್ಲ. ನೋಡ್ರಿ ಎಷ್ಟು ಐತೆ. ಫಸ್ಟ್ ಯಹೂದ್ಯರು, ಅನಂತರ ಅನ್ಯ ಜನರು. ಅದಕ್ಕೆ ಗಾಡ್ಸ್ ಪ್ಲಾನ್ ಇದು. ಯಾಕಂದ್ರೆ ಅಬ್ರಾಹ್ಮಣ ಅಂತ ಒಂದು ನಿಮಿತ್ತವಾಗಿ ದೇವರು ಇಸ್ರೇಲ್ನ ಚೂಸ್ ಮಾಡ್ತಾರೆ. ಓಕೆನಾ? ಕ್ಲಿಯರಾ? ಸರಿ, ಬೇರೆ ಏನೇ ಡೌಟ್ಸ್ ಇದೆಯಾ? ಇಲ್ಲ ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣ. ಯಾರಿಗೇನ ಪ್ರಶ್ನೆ ಕೇಳಂಗಿದ್ರೆ ಕೇಳ್ರಿ. ಸರಿ, ಓಕೆ. ಹಂಗಾರೆ ಯಾರಿಗೂ ಪ್ರಶ್ನೆ ಇಲ್ದಿರೋದ್ರಿಂದ ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣ. ಹೆಸರು ಬದರ್ ಕ್ಲಿಯರಾ? ಬ್ರದರ್, ಇದಕ್ಕಿಂತ ಮೊದಲು ಅದು ರೋಮಾಪುರದವರಿಗೆ ಯಾವುದು? 9ನೇ ಅಧ್ಯಾಯ 4 ಮತ್ತು 5 ಬದರ್. ಓಕೆ ಓಕೆ, ಸರಿ, ಓಕೆ. ಯೂಟ್ಯೂಬ್ ರೆಕಾರ್ಡಿಂಗ್ ಕಳಿಸ್ಕೊಡ್ತೀನಿ, ಇನ್ನೊಂದ್ಸತಿ ಕೇಳಿ. ಏನೋ ಡೌಟ್ಸ್ ಇದ್ರೆ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ವೀಕು ಇಂಪಾರ್ಟೆಂಟ್ ಕ್ಲಾಸ್ ಕೇಳೋಣ. ಓಕೆನಾ? ಸರಿ, ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಕ್ಲೋಸ್ ಮಾಡೋಣ.